ವೀರ ಯೋಧರು ಭಾರತ ಮಾತೆಯ ಸೇವೆಯಿಂದ ನಿವೃತ್ತರಾಗಿ ತಮ್ಮ ಭಾವನೆಯನ್ನ ವ್ಯಕ್ತ ಮಾಡಿದ್ರು. ಈಗ ಒಬ್ರು ಮಾಡಿದ್ರೆ ಎಲ್ಲರೂ ಭಾವನೆ ಅದೇ. ಅವ್ರು ಹೇಳಿದ್ರು, ನಾವು ಜಾತ್ಯತೀತ ಪಕ್ಷಾತೀತವಾಗಿ ಈ ಒಂದು ಕಾರ್ಯದಲ್ಲಿ ನಮ್ಮನ್ನು ತೊಡಸ್ಕೋಬೇಕಂತ ಸದ್ಗುರುಗಳ ಆಶೀರ್ವಾದ ತಗೊಳ್ಬೇಕಂತ ಬಂದೀವಿ. ಇದುವರೆಗೆ ದೇಶ ಸೇವೆಯನ್ನ ಮಾಡಿದೀವಿ, ಇನ್ನು ಧರ್ಮ ಸೇವೆಯನ್ನ ಮಾಡಿ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ತೀವಿ ಅಂತಕ್ಕಂಥ ಭಾವನೆ ಹೊಂದಿರಲಿಲ್ಲ. ಇದನ್ನ ಕರ್ನಾಟಕ ಅಷ್ಟ ಅಲ್ಲ, ಬೆಳಗಾವಿ ಜಿಲ್ಲೆ ಅಲ್ಲ, ಅಖಂಡ ಭಾರತದ ಸೈನಿಕರು ಮನೆ ಮಾತಾಗಿ ಬೆಳೆಸಬೇಕು, ಆ ಭಾವನೆಯನ್ನ ಹೊಂದಬೇಕು. ಎಲ್ಲರೂ ದೇಶ ಸೇವೆಯ ಬಳಿಕ ಧರ್ಮ ಸೇವೆಯನ್ನ ಮಾಡ್ತಾ ತಮ್ಮ ಆತ್ಮನನ್ನ ಧರ್ಮಾತ್ಮನನ್ನಾಗಿ, ಮಹಾತ್ಮನನ್ನಾಗಿ, ಪರಮಾತ್ಮನನ್ನಾಗಿ ಮಾಡ್ತಕ್ಕಂಥ ಕಾರ್ಯದಲ್ಲಿ ತೊಡಗಿದ್ರ ಈ ಮನುಷ್ಯ ಜನ್ಮಕ್ಕೆ ಬಂದದ್ದು ಸಾರ್ಥಕ ಆಗ್ತದೆ. ಬರೀ ಅವರೆಲ್ಲ ಸತ್ಕಾರ ಮಾಡ್ಕೊಂಡು ಗಪ್ಕೊಂಡ್ರು ಮನಸ್ಸು ತೃಪ್ತ ಅವ್ರಿಗೆ ಆಗ್ಲಿಲ್ಲ. ಯಾಕಂದ್ರೆ ನಾವಲ್ಲಿ ಭಾರತ ಮಾತಾನ್ ಸೇವಾ ಮಾಡ್ಬೇಕಾದ್ರ ಆ ಕಾಲದಾಗ ಯಾರಿಗೆ ಸೈನಿಕರಿಗೆ ಹೆಣ್ಣು ಕೊಡಬಾರ್ದು ಅನ್ನೋ ಪರಂಪರಾ ಇತ್ತು. ಇವತ್ತು ಅದು ಭಾವನೆ ಇಲ್ಲ, ಪ್ರೆಸ್ಟೇಜ್ ಆಗೈತಿ, ಸ್ವಾಭಿಮಾನ ಆಗೈತಿ. ನಾನು ಸೈನಿಕನ ಹೆಂಡತಿ, ಮದುವೆಯಾದ ಮರುದಿವಸ ಗಂಡ ಸತ್ತನ್ನು ನನ್ನ ಗಂಡ ಸತ್ತಿಲ್ಲ, ಭಾರತ ಮಾತೆ ಸೇವೆಗಾಗಿ ಜೀವನವನ್ನು ಸಮರ್ಪಣೆ ಮಾಡತಕ್ಕಂಥ ಸ್ವಾಭಿಮಾನ ಇವತ್ತು ನಮ್ಮ ಹೆಣ್ಣಿನೊಳಗ, ನಮ್ಮ ಮಣ್ಣಿನ ಭೂಮಿಯೊಳಗಿರ್ತಕ್ಕಂಥ ನಾರಿ ಒಳಗಿರುವಂತ ಸಂಸ್ಕಾರ ಬಂದು ಒದಗಿದೆ. ಇವತ್ತ ಭೀತಿ ಇಲ್ಲ. ಆದ್ರೆ ಅವ್ರು ವಿಚಾರ ಮಾಡಿದ್ದು, ಯಾವಾಗ ಅವರು ಸೈನ್ಯವನ್ನು ಸೇರಿದ್ರು ಆ ಸಮಯದಾಗ ಹೆಣ್ಣು ಕೊಡಬೇಕಾದ್ರ 100 ಸಲ ನಮ್ಮ ಜನ ವಿಚಾರ ಮಾಡ್ತಿದ್ರು. ಅಂತ ಸಮಯದಾಗ ನಮ್ಮನ್ನ ಒಪ್ಕೊಂಡ ಅವ್ರು ನಮಗ ಮಡಲಿ ಸ್ಥಾನ ಕೊಟ್ಟ ನಮ್ಮನ್ನ ಬೆಳೆಸಿ ನಿಲ್ಲಿಸಿದ್ರು. ಅವ್ರದ್ದು ಗುರುಗಳಿಗೆ ಆಶೀರ್ವಾದ ಸಿಗ್ಬೇಕು ಗುರುಗಳಿಂದ ಅಂತ ಜೋಡಿಲಿ ಬಂದ ಆಶೀರ್ವಾದ ಭಾವನ ಮಾಡಿದ್ರು. ಅದಕ್ಕೆ ಮುಂದಿನ ಸಲ ಬರಾಗ 24-54 ಅಲ್ಲ 108 ಜನ ಸೈನಿಕರು ಸೈನಿಕ ವೇಷದಾಗ ನಿಮ್ ಧರ್ಮ ಪತ್ನಿಯನ್ನು ಕರ್ಕೊಂಡು ಭದ್ರಗಿರಿಗಾಗಿ ಬರಬೇಕು. ಭದ್ರಗಿರಿ ಒಳಗ 2027ನೇ ಇಸ್ವಿಗ 27 ದಿವಸ ಪಂಚ ಕಲ್ಯಾಣ ಐತಿ. ಆ ಪಂಚ ಕಲ್ಯಾಣದಾಗ ಅಖಂಡ ಕರ್ನಾಟಕದೊಳಗ ಎಷ್ಟು ಜನ ಭಾರತ ಮಾತೆ ಸೇವೆ ಮಾಡ್ತಾ ಸೈನಿಕರಿದಾರ ಅವ್ರೆಲ್ಲಾ ಸೈನಿಕರನ್ನ ಸನ್ಮಾನ ಮಾಡುವಂತ ಕಾರ್ಯ ಇದ ಕ್ಷೇತ್ರದಾಗ ಆಗುವುದಲ್ಲ. ಅದರ ನೀವೆಲ್ಲರೂ ಅತಿಥಿಯಾಗಿ ಇಲ್ಲಿ ಬಂದು ಒಂದು ದಿವಸ ಈ ಸಂಸಾರದಿಂದ ಮುಕ್ತಾಗಿ ಚಿತ್ತ ಪರಮೇಶ್ವರಿ ಆಗ್ತಕ್ಕಂಥ ಸಂಸ್ಕಾರ ನಿಮ್ಮ ಆತ್ಮಕ್ಕೆ ಸಿಗಬೇಕು ಅಂತಕ್ಕಂಥ ಮನೋಭಾವನೆ ನಂದು. ಯಾಕಂದ್ರೆ ನಿಗೋದವಾಗಿರ್ತಕ್ಕಂಥ ಜೀವ ಸಹಿತ ಸಿದ್ಧ ಪರಮೇಶ್ವರಿ ಆಗ್ಬಹುದು. ಅಂತ ಶಕ್ತಿ ಪ್ರತಿಯೊಂದು ಆತ್ಮನೊಳಗತಿ. ಅಪ್ಪಾಸು ಪರಮಾತ್ಮ, ಪ್ರತಿಯೊಂದು ಆತ್ಮ ಪರಮಾತ್ಮ ಸ್ವರೂಪದನು, ಬೀಜ ರೂಪ ಪರಮಾತ್ಮ ಅದಾನು ಅಂತ ನಮ್ಮ ಆಚಾರ್ಯ ಕುಂದ್ರು ಹೇಳ್ಯಾರು. ಹಂಗ ಸೈನಿಕರ ಮಡದಿಯರು, ಸೈನಿಕರ ಧರ್ಮ ಪತ್ನಿಯರು, ಇದು ಭದ್ರಗಿರಿಯಲ್ಲಿ 2ನೇ ಕಾರ್ಯಕ್ರಮ. ಇದಕ್ಕಿಂತ ಮೊದಲು ಒಂದು ಕಾರ್ಯಕ್ರಮ ಸೈನಿಕ ಸತ್ಕಾರ, 108 ಮಂದಿ ಸತ್ಕಾರ ಇಟ್ಕೊಂಡ್ರ 134 ಮಂದಿ ಸಂಸ್ಕಾರ ಇದ ಭದ್ರಗಿರಿ ಕ್ಷೇತ್ರದಲ್ಲಿ ಆಗ್ಯದ. ಆ ಸಮಯದಲ್ಲಿ ಬೆಟದೂರಿನ ಹುಲಿ ಹನುಮಂತಪ್ಪ ಕೊಪ್ಪದ ಯಾವ ಭಾರತ ಸರ್ಕಾರ ಅವರಿಗೆ ವೀರ ಪರಮ ಚಕ್ರವನ್ನ ಕೊಡ್ಲಾಯ್ತು. 6-7 ದಿವಸವರೆಗೆ ಹಿಮಾಲಯದ 20 ಫೂಟ್ ಅಡಿ ಒಳಗ ಜೀವನ ಉಳ್ಕೊಂಡಿದ್ರು. ಭಾರತ ದೇಶದ ಸೈನಿಕನ ಪಾತ್ರ ಏನನ್ನದ ವಿಶ್ವಕ್ಕೆ ತೋರಿಸಿಕೊಡ್ತಕ್ಕಂಥ ಮಹಾನ್ ವ್ಯಕ್ತಿತ್ವ ಹನುಮಂತಪ್ಪ ಕೊಪ್ಪದ ಬೆಟ್ಟದೂರಿನ ಹುಲಿ. ಅವರ ಧರ್ಮ ಪತ್ನಿ ಮಹಾದೇವಿ ಕೊಪ್ಪದ ಇದ ಕ್ಷೇತ್ರದಾಗ ಬಂದ ಭದ್ರಗಿರಿಯಿಂದ ಮಹಾವೀರ ಶ್ರೀ ಪುರಸ್ಕಾರವನ್ನ ಕೊಡ್ತಕ್ಕಂಥ ಕಾರ್ಯ ಮಾಡಿ ದೇಶದ ಸಂರಕ್ಷಣೆ ಆಗ್ಬೇಕು. ಆ ಹೆಣ್ಮಗಳು ಹೇಳಿದ್ರು, ಮಹಾದೇವಿ ಹನುಮಂತಪ್ಪ ಕೊಪ್ಪದ ಹೇಳು, ನನಗೊಬ್ಬಳೆ ಮಗಳ, ನನ್ನ ಗಂಡ ಸತ್ತ ಅಂತ ನನಗೆ ದುಃಖಿಲ್ಲ, ಮುಂದಿನ ಹೋದಾಗೂ ಸೈನಿಕನ ಹೆಂಡತಿ ಆಗ್ಬೇಕಂತ ಇಚ್ಛಾ ಪಡ್ತೀನಿ, ನನ್ನ ಮಗಳ ಸಹಿತ ಸೈನ್ಯಕ್ಕೆ ಸೇರಿಸ್ತೀನಿ ಅಂತಕ್ಕಂಥ ಭಾವನೆಯನ್ನ ಆ ಮಹಾತ್ಮ ಪುಣ್ಯಾತ್ಮಗಿತ್ತಿ ಮಹಾದೇವಿ ಹನುಮಂತಪ್ಪ ಕೊಪ್ಪದವ್ರು ಹೇಳಿದ್ರು. ಅದಕ್ಕ ಇದು ಭಾರತ, ಇದು ಭವ್ಯ ಭಾರತ. ಭಾರತದಲ್ಲಿ ನಾವೆಲ್ಲರೂ ಧರ್ಮದ ಸಂಸ್ಕೃತಿಯ, ಅಧ್ಯಾತ್ಮ ಸಂಸ್ಕೃತಿಯ, ಶ್ರಮಣ ಸಂಸ್ಕೃತಿಯ ಹಾದಿ ಮೇಲೆ ನಡೀತಕ್ಕಂಥ ದೇಶ ವಿಶ್ವದ ಯಾವ್ದಾರ ಇದ್ರ ಅದು ಭಾರತ ದೇಶ. ಅನಂತೆ ನಮ್ಮ ಸೈನಿಕರು ದೇಶದ ಸೇವಾ ಮಾಡ್ತೀವಿ, ನಿವೃತ್ತಾಗಿ ಮನ್ಯಾಗ ಕುಂಡ್ರುದು ಬೇಡ, ಭದ್ರಗಿರಿಗೆ ಹೋಗಿ ಗುರುಗೋ ದರ್ಶನ ತಗೊಂಡ ಧರ್ಮ ಸೇವಾ ಮಾಡೋ ಸಂಕಲ್ಪ ಮಾಡೋಣ, ಧರ್ಮಕ್ಕಾಗಿ ಬದುಕೋಣ ಅಂತಕ್ಕಂಥ ಭಾವನೆ ಹೊಂದ್ಕೊಂಡ ಬದುಕಲು ಬಿಡು ಮಹಾವೀರ ಭಗವಾನ್ ಸಂದೇಶ ಬಾಯಾಗಲ್ಲ ಜೀವನದಾಗ ಅಳವಡಿಸ್ಕೊಳ್ಬೇಕಂತ ಇವತ್ತು ಸೈನಿಕರು ಭದ್ರಗಿರಿಗೆ ಬಂದು ಗುರುಗಳ ಆಶೀರ್ವಾದ ತಗೊಂಡ ಆ ಸಂಕಲ್ಪ ಮಾಡ್ತಾರ. ಸಂಕಲ್ಪ ಇನ್ನೊಂದು ಜೋರ್ಲೆ ಚಪ್ಪ ಮಾಡ್ರಿ.
ಇದುವರೆಗೆ ದೇಶಕ್ಕಾಗಿ ನಾವು ಸಮರ್ಪಣೆ ಮಾಡಿ ಸೇವಾ ಮಾಡಿದ್ದೇವೆ. ನಿವೃತ್ತರಾಗಿ ಮನೆ ಹಾಕೊಂಡ್ರಿಗಿಂತ ನಾವು ಒಕ್ಕಟ್ಟಾಗಿ ಸಮಾಜಕ್ಕಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮವನ್ನು ಕಟ್ಟುವಂತ ಕಾರ್ಯ ನಮ್ಮ ನಾಡಿನಾಗ ಮಾಡುವಂತಕ್ಕಂಥ ಸಂಕಲ್ಪಗೊಂಡಾರ. ನಿಮಗೀಗ ನಾವು ಕೊಡ್ತೀನಿ 20 ಪಂಚಗಳೆಲ್ಲ ಸ್ವಯಂ ಸೇವಕರಾಗಿ ನೀವೆಲ್ಲ ಇಲ್ಲಿ ಬರೋದು. ಕಸ ಹುಡಿದು ಹಿಡ್ಕೊಂಡು ಇಸ್ತ್ರಿ ಎಕ್ಕೊಡ್ದು ಹಿಡ್ಕೊಂಡು ಬಂದವ್ರು ಬಂದ್ ಬಟ್ಲ ನೀರ್ ಕುಡ್ದು ಹಿಡ್ಕೊಂಡು ಕೈ ಜೋಡಿಸಿ ಎಲ್ಲರಿಗೂ ಜೈ ಜೈ ಅನ್ಕೊಂಡು 20 ದಿವಸ ಭದ್ರಗಿರಿಯಾಗಿ ಪಂಚಕಲ್ಯಾಣ ಸ್ವಯಂ ಸೇವಕರಾಗಿ ಸೇವಾ ಮಾಡುವಂತ ಕಾರ್ಯ ದೇಶಿ ಸೇವೆ ಮಾಡಿ ನಿವೃತ್ತಾಗಿರತ್ತೇರಿ. ಇವತ್ತು ಪ್ರವೃತ್ತ ಕೇಳ್ತೀನಿ, ಧರ್ಮ ಕಾರ್ಯ ನಾವೆಲ್ಲರೂ ಒಕ್ಕಟ್ಟಾಗಿ ದುಡಿಯೋನು. ಐತಿಹಾಸಿಕವಾಗಿರ್ತಕ್ಕಂಥ ಪಂಚಕಲ್ಯಾಣದಲ್ಲಿ ಯಾಕ ಅಖಂಡ ಕರ್ನಾಟಕದೊಳಗಲ್ಲ ಅಖಂಡ ಭಾರತದೊಳಗ ಶ್ರವಣ ಬೆಳಗು ಗೋಮಟೇಶ್ವರ ಬಿಟ್ರ 57 ಅಡಿ ಗೋಮಟೇಶ್ವರ ಮೂರ್ತಿ ಶ್ರವಣ ಬೆಳಗೋದಾಗದ 54 ಅಡಿ ಗೋಮಟೇಶ್ವರ ಮೂರ್ತಿ ಭದ್ರಗಿರಿಯಲ್ಲಿ ನಿರ್ಮಾಣ ಆಗತ್ತದ. ಆ 27 ದಿವಸ ಪಂಚಕಲ್ಯಾಣದಲ್ಲಿ ನಿಮ್ಮನ್ನ ನೀವು ದೇಶ ಕಾಯ್ತಕ್ಕಂತ ಸೈನಿಕನಾಗಿ ನಾವು ಪಾತ್ರ ಮಾಡಿದೀವಿ. ಇನ್ನು ಧರ್ಮ ಬೆಳೆಸ್ತಕ್ಕಂತ ಸ್ವಯಂ ಸೇವಕನಾಗಿ ಸೇವೆ ಮಾಡ್ತಕ್ಕಂತ ಪರಮ ಸೌಭಾಗ್ಯ ನಿಮ್ಗೂ ಪ್ರಾಪ್ತ ಆಗುದು. ಅವಾಗ ಜೋಡಿ ಜೋಡಿ ಬಂದಿಲ್ಲೇ ನಿಂದು ಪರಿವಾರ ಅಲ್ಲವರ್ 27 ದಿವಸ ದೇಶಕ್ಕಾಗಿ 6 ತಿಂಗಳ 12 ವರ್ಷ ಎಷ್ಟು ಸೇವೆ ಮಾಡಿರಿ. ನಾಡ್ ಬಿಟ್ಟು ರಾಷ್ಟ್ರ ಲೆವೆಲ್ದಾಗ ಇವತ್ತ ನನ್ನ ಮೃತ್ಯು ಆಗತ್ತಂತ ಮುಂದೆ ಕಾಣಕತ್ತಿದ್ರು ಆ ಭಯ ಬಿಟ್ಟು ದೇಶ ರಕ್ಷಣೆ ಮಾಡ್ತಕ್ಕಂತ ಕಾರ್ಯ ಮಾಡ್ತಕ್ಕಂತ ವೀರ ಯೋಧರು ನಾವು. ನಮ್ಮ ರಕ್ತ ಕನಕನದಾಗ ಮಹಾವೀರರ ರಕ್ತ ಹರಿಯಾಗತ್ತದ. ಅನಂತ ನಿಮಗೆ ದೇಶ ಸೇವಾ ಬದಲ ಅಷ್ಟು ಸ್ವಾಭಿಮಾನ. ಅದಕ್ಕೆ ಹೇಳ್ತಾರೆ, ಶತ್ರುವನ್ನ ಗೆದಿತಕ್ಕಂಥವನು ಅಸ್ತ್ರ ಶಸ್ತ್ರಗಳಿಂದ ಯುದ್ಧ ಮಾಡಿ ಶತ್ರುವನ್ನ ಜಯಿಸ್ತಕ್ಕಂಥ ವೀರ ಆದ್ರ ತನ್ನ ಇಂದ್ರಿಯಗಳನ್ನ ಜಯಿಸಿ ಕರ್ಮದ ವಿಜಯ ಮಾಡ್ತಕ್ಕಂಥವನು ಮಹಾವೀರ ಅಂತ ವಂಶದಾಗ ಇವತ್ತು ನಾವು ಜನ್ಮ ತಗೊಂಡಿವಿ. ನಿಮ್ಮ ಪಾತ್ರ ಅಂತೂ ಅತ್ಯಂತ ಶ್ಲಾಘನೀಯದ. ಜೊತೆಗೆ ಇವ್ರ ಪಾತ್ರ ಬಹಳ ಮುಖ್ಯ ಅದ. ಯಾರು? ಧರ್ಮ ಪತ್ನಿ. ನೀವಂತೂ ಹೊಂಟೇರಿ, ನೀವು ಒಟ್ಟ ಹೋಗ್ಬೇಡ್ರಿ, ನಾವು ಬರ್ತೀವಿ ನಿಮ್ ಜೋಡಿ ಬಂದಾರ. ಗಾಳಿಪಟ ಎಟ್ಟ ಮ್ಯಾಲ ಹೋದ್ರೂ ಗಾಳಿಪಟ ಎಟ್ಟ ಮ್ಯಾಲ ಹೋದ್ರೂ ಗಾಳಿಪಟದ ಸೂತ್ರ ಗುರುಗ ಕೈಯಾಗಿತ್ತಂದ್ರ ಗಾಳಿಪಟ ಎದ್ದು ಹಾನಿ ಆಗೋದಿಲ್ಲ. ಕರೆ ಆ ಗಾಳಿಪಟಕ್ಕೊಂದು ಸಣ್ಣ ಬಾಲಾಗಾಶ ಇರ್ತೈತಿ. ಇವು ಬಾಲಾಗಾಶ ಗಾಳಿಪಟ ಬಾ ಚಂದ ಕರೆ ಬಾಲಾಗಾಶ ಇರ್ಲಿಕ್ಕಂದ್ರ ಹಾರಂಗಿಲ್ಲ. ಪಾಂಡುರಂಗ ಸರ್ 4 ಹೋಗಂಗಿಲ್ಲ. ಬಾಲಾಗಾಶಿ ಬ್ಯಾಲೆನ್ಸ್ ಇತ್ತು. ಗಾಳಿಪಟ ಹೆಂಗ ಉನ್ನತವಾಗಿ ಅತ್ಯಂತ ನಿರ್ದಿಗಂತವಾಗಿ ಹಾರಾಡ್ತದ ಹಂಗ ಇವತ್ತು ಭಾರತ ಮಾತೆ ಸೇವೆ ಮಾಡುವ ಪಾತ್ರದೊಳಗ ನಿಮ್ಮ ಧರ್ಮ ಪತ್ನಿಯರ ಪಾತ್ರ ಸಹಿತ ಆ ಬಾಲಂ ಜೋಶಿ ಸರ್ಕಾರದ ಹಿಂಗೈತೆ ಅದು ತೋರ್ಸಾಕೈತಿ. ನಾಯನ್ ಹೈರದ ಸುಳ್ಳು ಅಂದಿಲ್ಲ. ಅದಕ್ಕೆ ತಾನ ತಳಗ ಬಂದು ಪಂಚರಂಗಿ ಹಂಗ ತಳಗ ಬಂತು ಹಂಗ ತಳಗ ನಾ ನಿಮ್ ಜೊತೆ ಅದೇನಂತ ಒಂದು ಭಾವನೆಯನ್ನ ವ್ಯಕ್ತ ಮಾಡ್ತು. ಹೇಳ್ರಿ, ಜೈನ ಸಿದ್ಧಾಂತದಲ್ಲಿ ಒಂದು ಕತೆ ಬರ್ತದೆ, ಸಣ್ಣ ಕತೆ ಹೇಳ್ತೀನಿ. ಒಬ್ಬ ಹೆಣ್ಮಗಳು ಪ್ರಯತ್ನ ಮಾಡ್ಲಿ ಏನ್ ಮಾಡಕ್ ಸಾಧ್ಯ ಇಲ್ಲ ಅಂತ. ಬಹಳ ಮಹತ್ವದ ಪಾತ್ರ. ಪಂಚಕಲ್ಯಾಣದಾಗೂ ಪೈಲಾ ತೀರ್ಥಂಕರ್ ತಾಯಿ ಸ್ಥಾನ. ತೀರ್ಥಂಕರ್ ಮಾತಾ ಪಿತಾ. ಪಿತಾ ಅನ್ನೋದಿಲ್ಲ, ಪೈಲಾ ತಾಯಿ. ಭಾರತ ದೇಶದ ಮೊದಲು ತಾಯಿಗೆ ಮಹತ್ವ ಕೊಡ್ತೀವಿ. ಇಡೀ ಜಗತ್ತಿಗೆನ ತಾಯಿ ದೇವರು ಅಂತಕ್ಕಂಥ ಸಂದೇಶ ಕೊಟ್ಟಂತ ದೇಶ ಯಾವ್ದು? ಸ್ವಾಭಿಮಾನದ ಭಾರತ ದೇಶ. ಅನಂತ ನಾವು ಭಾರತ ಮಾತಾಕ್ಕೆ ಅಂತ ಅತ್ಯಂತ ಉತ್ಸಾಹದಿಂದ ಘೋಷಣೆ ಹಾಕ್ತೀವಿ. ಅಂತ ಮಾತೃ ಸಂಸ್ಕೃತಿ ಇರ್ತಕ್ಕಂಥ ದೇಶ ಈ ಭಾರತ. ಈ ಭಾರತದಲ್ಲಿ 2500 ವರ್ಷಗಳ ಹಿಂದೆ ಒಂದು ಘಟನೆ ಆಯಿತು. ಒಬ್ಬಕ್ಕೆ ಹೆಣ್ಮಗಳು ಸಂಕಲ್ಪಿತ ಆತಂದ್ರ ಎಂಥ ಕಾರ್ಯ ಮಾಡ್ಬೋದು. ಸಾಮಾನ್ಯ ಮಾತು ಹೇಳ್ಬೇಕಂದ್ರ 7ನೇ ನರಕಕ್ಕೆ ಹೋಗ್ತಕ್ಕಂತ ಗಂಡನನ್ನ ಪ್ರಥಮ ತೀರ್ಥಂಕರ ಮಾಡ್ತಕ್ಕಂತ ಶ್ರೇಯ ಆ ಹೆಣ್ಮಗಳಿಗೆ ಪ್ರಾಪ್ತ ಆಯ್ತು. ಒಬ್ಬಕ್ಕೆ ಹೆಣ್ಮಗಳು ಸಂಕಲ್ಪ ಮಾಡಿದ್ಲು. ಆ ಸಂಕಲ್ಪ ಪ್ರಭಾವ ಎಷ್ಟು ಶ್ರೇಷ್ಠ ಕಾರ್ಯ ಮಾಡಿಸ್ತಂದ್ರ ಇತಿಹಾಸ ಮಹಿಳೆಯಾಗಿ ಗ್ರಂಥದೊಳಗೆ ಉಳಿದ್ಲು ಅವಳು. ಯಾರನ್ನ ತೀರ್ಥಂಕರ ಮಹಾವೀರರ ತಾಯಿ ಅಂತ ನಾವು ಕರಿತೀವಿ, ಆ ಮಹಾವೀರರ ತಾಯಿಯ ತಂಗಿ ಚೆನ್ನ. 7 ಮಂದಿ ಹೆಣ್ಮಕ್ಳವರು. ಅದ್ರಾಗ ಒಬ್ಳು ಯಾರೋ ಚಂದನ್ ಬಾಲಾ ಚೆನ್ನ, ಚಂದನ್ ಬಾಲಾ, ತ್ರಿಶಿಲಾ
ಇವರೆಲ್ಲರೂ ಚೇಟಕ ರಾಜನ 7 ಜನ ಹೆಣ್ಣು ಮಕ್ಕಳು. ವಿಚಾರ ಮಾಡುವಂಥದ್ದು. ಅದಕ್ಕೆ ಇವತ್ತು ನಾವು ಹೇಳ್ಬೇಕಾಗಿದೆ ಸಮಾಜದೊಳಗೆ, ನಾವಿಬ್ರು ನಮಗೊಬ್ರು, ನಾವಿಬ್ರು ನಮಗಿಬ್ರು ಅನ್ಬೇಡ್ರಿ. ನಾವಿಬ್ರಿದ್ರ ನಮಗಾಗೊಬ್ಬ, ದೇಶಕ್ಕಾಗೊಬ್ಬ, ಧರ್ಮಕ್ಕಾಗೊಬ್ಬ ಸಂತಾನ ಬೇಕು, ರತ್ನ ನಿಧಿ ಬೇಕು, ಜೊತೆಗೆ ಆರತಿ ಮಾಡಾಕ ಹೆಣ್ಮಗಳು ಬೇಕು ಅಂತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಬೇಕು. ಇದಿಲ್ಲಂದ್ರೆ ನಾಳೆ ಕಾಕ ಯಾರಿಗೆ ಅನ್ನೋರು, ಮೌಸಿ ಯಾರಿಗೆ ಅನ್ನೋರು, ಆಂಟಿ ಅಂಕಲ್ ಹಿಂದೇನು ಗೊತ್ತಿಲ್ಲ. ಇದು ನಮ್ಮ ಸಂಸ್ಕೃತಿ ಅಲ್ಲ. ವಿಚಾರ ಮಾಡ. ಅಂಬೇಡ್ಕರ್ ಅವ್ರ ತಾಯಿ ಒಂದ್ ವೇಳೆ ಈ ಅಡ್ಡ ಅಂತ ಸಂಕಲ್ಪ ಮಾಡ್ರೆ ಭೂಮಿ ತಿನ್ಮೆ ಅಂಬೇಡ್ಕರ್ ಜನ್ಮ ತಗೋತಿದ್ದಿಲ್ಲ. ಅಂಬೇಡ್ಕರ್ 14ನೇ ಮಗ. ಅವ್ವಲ್ಲ ಹಸಿರಲ್ಲ, ಇದು ಸತ್ಯ. ಅಂಬೇಡ್ಕರ್ ಭೀಮವ್ವ 14ನೇ ಮಗ. ಅವಂಗ ಜನ್ಮ ಕೂಡ ಎಷ್ಟು ಆ ತಾಯಿಗೆ ವೇದನ ಆಗ್ತಿತ್ತು ಅಂದ್ರೆ ಕಲ್ಪನಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಮಗು ಭಾರತದ ರತ್ನ, ಸಂವಿಧಾನ ಶಿಲ್ಪಿ ಆಗ್ತಕ್ಕಂಥ ಭಾಗ್ಯ ತಗೋತು. ಇದು ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಆದಿನಾಥ ಭಗವಾನರಿಗೆ 101 ಗಂಡು ಮಕ್ಕಳ, 2 ಹೆಣ್ಣು ಮಕ್ಕಳ. ಬ್ರಾಹ್ಮಿ ಸುಂದರಿ, ಭರತಾದಿ 100 ಜನ ಮಕ್ಕಳ, ಬಾಹುಬಲಿ. ಒಟ್ಟು 101 ಗಂಡು ಮಕ್ಕಳ, 2 ಹೆಣ್ಣು ಮಕ್ಕಳ. ಅನಂತ ಇವತ್ತು ಆದಿನಾಥ ಭಗವಾನ್ ವಂಶದಾಗ ತದ್ಭವ ಮೋಕ್ಷಗಾಮಿಗೆ ಜನ್ಮ ತಗೊಂಡ್ರು. ಪ್ರಥಮ ತೀರ್ಥಂಕರ, ಪ್ರಥಮ ಚಕ್ರವರ್ತಿ, ಪ್ರಥಮ ಕಾಮದೇವ, ಪ್ರಥಮ ಮೋಕ್ಷಗಾಮಿ, ಪ್ರಥಮ ಗಣಧರ, ಒಂದೇ ಪರಿವಾರದೊಳಗೆ. ಅಂತ ದೊಡ್ಡ ದೊಡ್ಡ ಪರಿವಾರ ಇವತ್ತು ನಮ್ಮಲ್ಲಿ ಪರಿವಾರ ಪದ್ಧತಿ ಹೊರಟು ಹೋಗ್ಯದ. ಎಲ್ಲ ಬೇರೆ ಬೇರೆ ಹಂಗ ಬಂದೈತೆ ಅಂದ್ರ ಅತ್ತಿನೂ ಇರಬಾರ್ದು, ಮಾವನೇ ಇರಬಾರ್ದು ಅಂತ ಪರಿಸ್ಥಿತಿ ಕಾಲಕ್ಕೆ ಬಂದು ಬರ್ತದೆ. ಅದಕ್ಕೆ ಹೀಗ ಆಗ್ಬಾರ್ದು. ನಮ್ಮಲ್ಲಿ ಸಂಸ್ಕೃತಿ ಉಳಿಬೇಕು, ನಮ್ಮ ಧರ್ಮ ಉಳಿಬೇಕಾದ್ರು ಸಮಾಜಿತ್ರಣ ಧರ್ಮ. ಬೆಳಗಾವ್ ಕಿಲ್ಲಾ ಬಸ್ತಿ ಕತ್ತಿ ಅಂತೂ ಎಲ್ಲರಿಗೂ ಗೊತ್ತೈತಿ ನಿಮಗೆ. 108 ಬಸ್ತಿತ್ತು, ಇವತ್ತು ಒಂದ ಬಸ್ತಿ ಜೀವಂತ ಉಳಿದೈತಿ. ನೇಮನಾಥ್ ಭಗವಾನ್ ಮೂಲನಾಗಿರ್ತಕ್ಕಂಥ ಕಮಲ ಬಸ್ತಿ. ಮತ್ತೊಂದು ಬಸ್ತಿ ಭಗವಾನ ಇಲ್ಲ, ಗರ್ಭಗುಡಿನೇ ಇಲ್ಲ. ಮತ್ತೊಂದು ಚತುರ್ಮುಖ ಬಸ್ತಿ ಐತಿ, ಅಲ್ಲೂ ಭಗವಂತರು ಇಲ್ಲ, ಅಲ್ಲೆಲ್ಲ ಅಸ್ತಿತ್ವ ನಾಶ ಆಗಿ ಹೋಗಿದೆ. 108 ಬಸ್ತಿ ಪೈಕಿ 1 ಬಸ್ತಿ ಶಿಲ್ಲಕ್ ಹೋಗತಿ. ಸುಮಾರು 105 ಬಸ್ತಿಗಳೆಲ್ಲ ಹಾಳೆ ಹೋಗ್ಯವು. ಅದ ಬಸ್ತಿ ಕಲ್ ತಗೊಂಡನ ಕೋಟೆಯನ್ನ ಕಟ್ತಕ್ಕಂಥ ಕಾರ್ಯ ಮಾಡಿ ನಾವು ಇತಿಹಾಸ ಓದ್ತೀವಿ, ಕೇಳ್ತೀವಿ, ಇವತ್ತು ಕಣ್ಣಾರೆ ನೋಡ್ತೀವಿ. ಆ ಕೋಟೆ ಕಟ್ಟಿ ಗ್ವಾಡಿ ಒಳಗ ನಮ್ಮ ಪ್ರಾಚೀನ ಮೂರ್ತಿಗಳು ಇವತ್ತು ನಮ್ಮ ಕಣ್ಣಿಗೆ ಗೋಚರ ಆಗ್ತಾವ. ಅದಕ್ಕ ಇತಿಹಾಸ ಓದಿ ಇತಿಹಾಸವನ್ನ ತಿಳ್ಕೊಂಡ ಇನ್ನು ನಾವು ಹೆಂಗ ಸಂಕಲ್ಪ ಮಾಡ್ಬೇಕಂದ್ರ ಮಾತ್ರ ಇತಿಹಾಸ ಓದು ವ್ಯಕ್ತಿ ಆಗ್ಲಾರ್ದ ಇತಿಹಾಸ ನಿರ್ಮಾಣ ಮಾಡುವಂತ ಕಾರ್ಯ ನಮ್ಮಿಂದ ಆಗಬೇಕಂತ ಸಂಕಲ್ಪ ತಗೊಂಡ್ರೆ ಮಾತ್ರ ಧರ್ಮ ಉಳಿಲಿಕ್ಕೆ ಸಾಧ್ಯದ. ಸಮಾಜಿತ್ರಣ ಧರ್ಮ. ನೀವೆಲ್ಲ ಒಕ್ಕಟ್ಟಾಗಿ ಸಂಕಲ್ಪ ಮಾಡಿ ಧರ್ಮದ ಏಳಿಗೆಗಾಗಿ, ಧರ್ಮದ ಸಂಘಟನೆಗಾಗಿ, ಧರ್ಮದ ಅಭಿವೃದ್ಧಿಗಾಗಿ ಸಂಕಲ್ಪ ಭಕ್ತರನ ಭವಿಷ್ಯದಾಗ ಜೈನ ಧರ್ಮ ಈ ಭಾರತದ ಅಸ್ತಿತ್ವ ಉಳಿಸ್ಕೋತದ. ಇರ್ಲಿಕ್ಕಂದ್ರೆ ಹಗಲತ್ತ 12 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ಚಾರ್ಜಿಂಗ್ ಬ್ಯಾಟ್ರಿ ತಗೊಂಡು ಹುಡುಕ್ಯಾಡ್ರೂ ಜೈನರು ಸಿಗುವುದಿಲ್ಲ. ಗ್ರಂಥದ ಓದುದಾಗತ್ತೆ. ಹಿಂಗ ಜೈನರಿದ್ರು ಹಿಂಗ ಧರ್ಮ ಇರ್ತಂತ ಕೇಳುವ ಪರಿಸ್ಥಿತಿ ಬರ್ತೈತಿ. ಹಂಗ ಆಗಬಾರ್ದಾಗಿತ್ತಂದ್ರ ಸಮಾಜ ಬೇಕು, ಸಮಾಜಿತ್ರಣ ಧರ್ಮ ಇರ್ತೈತಿ. ಅದಕ್ಕ ಸಮಾಜ ಬೆಳಿಬೇಕಾದ್ರ ನಮ್ಮಲ್ಲಿ ಸಂತಾನ ಬೇಕು. ಸಂತಾನ ನಮ್ಮ ಸಂಪತ್ತಿ ಐತಿ. ಆ ಸಂಪತ್ತಿ ಬೆಳೆಸತಕ್ಕಂತ ಸಂಕಲ್ಪ ಇವತ್ತಿನ ಯುವ ಪೀಡಿ ಮಾಡಬೇಕು. ಅಂದ್ರೆ ನಮ್ಮ ಸಂಸ್ಕೃತಿ ಉಳಿತೈತಿ. ಚೇಲ್ನ ಅಂತ ಸಂಸ್ಕಾರ 7 ಹೆಣ್ಮಕ್ಳುಗಳು, ಒಬ್ಬಕ್ಕೆ ಚೇಳ್ನಾನು ಸಹ ಬಹಳ ಸುಂದರ ಕನ್ಯಾ. ಅದಕ್ಕೆ ಪ್ರತಿನಿತ್ಯ ನಿಯಮ, ದೇವ ದರ್ಶನ ಮಾಡ್ಲಾರ್ದ ಬಾಯಾಗ ನೀರ್ ಹಾಕ್ತಿದ್ದಿದ್ದಿಲ್ಲ. ಹೇಳ್ರಿ ದರ್ಶನದ ಮಹಿಮಾ ಎಷ್ಟೈತಿ. ನಾ 2001 ಉಗಾರದೊಳಗಿದ್ದ ಒಬ್ಬ ಶಿಕ್ಷಕ ಮಹೋದಯ ಬಂದ್ರು. ನಂಗೆ ನಿವೇದನೆ ಮಾಡಿದ್ರು. ನಾನು ಲಂಗುಟೆಗಿದ್ನ ಐಲಕ್ ಅವಸ್ಥಾದಾಗ. ರಜಿ ಭಾಷಾ ಭಾಳ ಚಂದ ಹೇಳ್ತೀರಿ, ಆ ಮಕ್ಕಳಿಗೆ ಸಂಸ್ಕಾರ ಆಗುವಂತದೊಂದು ಚಲೋ ಅಂತದ, ನೀವು ಪದ್ಯ ಬರೀರಿ ಅಂತ ನಿವೇದನೆ ಮಾಡ್ಕೊಂಡ್ರು. ಆಯ್ತಪ್ಪ ಅಂತ ನಾ ಚಿಂತನೆ ಮಾಡಿ ಪದ್ಯ ಬರ್ತಿ. ಅಂದ್ರೆ ಮಕ್ಕಳಿಗೆ ನಾವ್ ಯಾವ ರೀತಿ ಸಂಸ್ಕಾರ ಕೊಡ್ಬೇಕು, ಮಂದಿರಿಗೆ ಯಾಕೆ ಹೋಗ್ಬೇಕು, ಭಗವಂತರ ಗಂಟಿ ಯಾಕೆ ಬಾರಿಸ್ಬೇಕು, ಭಗವಂತರ ಮುಂದ ಕುಜ್ಗಾಳ ಯಾಕೆ ಹಾಕ್ಬೇಕು, ಏನ್ ಅಂತ ಹಾಕ್ಬೇಕು, ಯಾವ ರೀತಿ ಕುಂಡ್ರಬೇಕು, ಯಾವ ರೀತಿ ಜಪ ಮಾಡ್ಬೇಕು, ಬರಾಗ ಏನ್ ಅನ್ಕೋತ ಬರ್ಬೇಕು, ಬಂದ ನಂತರ ಏನ್ ಮಾಡ್ಬೇಕು,
ಈ ಒಂದು ಕವನದಲ್ಲಿ ಕರ್ತಕ್ಕಂತ ಹಂಗ ಆ ಚೇಲ್ನಾ ರಾಣಿ ಆಗ್ತಕ್ಕಂತ ಜೀವ ಬಾಲಿಕಾ ಕುಮಾರಿಕಾ ಚೇಲ್ನಾ ಸಣ್ಣಾಗಿದ್ದಾಗನ ಎಷ್ಟು ಸಂಸ್ಕಾರ ಇತ್ತು ಆ ಜೀವಿಗೆ ಅಂತಂದ್ರ ಯಾವ ನಾಡಿನೊಳಗ ತೀರ್ಥಂಕರ ಜನ್ಮ ಆಗುದದ ಅಂತ ಪುಣ್ಯ ಭೂಮಿ ಒಳಗ ಜನ್ಮಳ್ತಾ ಇರತಕ್ಕಂತ ಪವಿತ್ರ ಆತ್ಮ, ಆ ಪವಿತ್ರ ಆತ್ಮಾಗ ಗರ್ಭದಾಗಿದ್ದಾಗನ ಸಂಸ್ಕಾರ ಸಿಕ್ಕಿತ್ತು. 7 ಹೆಣ್ಮಕ್ಳು ತಾಯಿದ್ರು ಸಹ ಅವಳ ತಾಯಿ ಪ್ರತಿನಿತ್ಯ ಭಗವಂತ ದರ್ಶನ ಮಾಡ್ಲಾರ್ದ ಬಾಯ ನೀರ್ ಹಾಕ್ತಿದ್ದಿಲ್ಲ. ಆ ಸಂಸ್ಕಾರ ಮಗುವಿ ಸಿಕ್ಕಿತ್ತು. ಆದ್ರ ಒಂದ್ಸಲ ಸಹಜ ಪೌಣ್ಯಾರ ಮನೆಗೆ ಹೋದಾಗ, ಮಾಂಸಿ ಮನೆಗೆ ಹೋದಾಗ ಮಂದಿರಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ ಬರಾಗ ಆ ಕನ್ಯಾ ರೂಪದ ಮೇಲೆ ಯುವರಾಜ ಅಂತಕ್ಕಂತ ಯಾರೋ ರಾಜ ಶ್ರೇಣಿ ಕುಮಾರಂದ ದೃಷ್ಟಿ ಬಿದ್ದಿತ್ತು. ಇದ ಬೌದ್ಧ ಅನುಯಾಯಿ, ಬೌದ್ಧ ಧರ್ಮವನ್ನ ಅನುಸರಿಸ್ತಾ ಇದ್ದ, ಬೌದ್ಧ ಧರ್ಮದ ಗುರುಗಳನ್ನ ಆರಾಧಿಸ್ತಾ ಇದ್ದ. ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಈ ಪ್ರಪಂಚದ ಇಲ್ಲ ಅಂತಕ್ಕಂಥ ಮನೋಭಾವನೆ ಶ್ರೇಣಿಕಂದಿತ್ತು. ಆದ್ರೂ ಆ ಜೈನ ಯುವ ಕನ್ಯೆಯನ್ನು ನೋಡಿ ಮೋಹಿತಾದ ರಾಜ ಪರಿವಾರದಾಗ ಇರೋದ್ರಿಂದ ತನ್ನ ತಂದೆಗೆ ಹೇಳಿದ, ಮನೆಯ ಚರ್ಚೆ ಆಯ್ತು, ಅವ್ರು ಬಂದು ಕೇಳ್ಕೊಂಡ್ರು, ಹಿಂಗ ನಮ್ಮ ರಾಜ್ಕುಮಾರ ನಿಮ್ಮ ಮಗಳ ಜೊತೆ ಮದುವೆ ಮಾಡ್ಕೋಬೇಕು ಅಂತ. ನಾವೇನ್ರಿ ನಮ್ಮ ಮಗಳನ್ನ ಕೇಳ್ತೀವಿ, ಮಗಳನ್ನ ಕೇಳಿದ್ವಿ, ಹಿಂಗ ಆಗೈತಿ, ನಿಮ್ ಮಂದಿರಕ್ಕೆ ಹೋಗಿ ಬರ, ನಿನ್ನ ನೋಡಿ ಆ ಸೈನಿಕ್ ಕುಮಾರ ನಿನ್ ಜೊತೆ ವಿವಾಹ ಮಾಡ್ಕೋಬೇಕಂತ ಆ ಭಾವನೆಯನ್ನು ವ್ಯಕ್ತ ಮಾಡ ಅಂತ ಕೇಳ್ಕೊಂಡಾಗ ಈಕಿ ಮನಸ್ಸಿನ ಸಂಕಲ್ಪ ಮಾಡ್ತಾಳು, ಕಾಯೋಸರ್ಗ್ ಮಾಡಿ ಚಿಂತನೆ ಮಾಡ್ತಾಳು. ರಾಜ್ಯದ ರಾಜ ಒಬ್ಬ ಜೈನ ಕನ್ಯೆ ಜೊತೆ ವಿವಾಹ ಮಾಡ್ಕೋತ ರಾಜ್ಕುಮಾರ್ ಅಂದ ಬಳಿಕ ನಾನು ಸಂಕಲ್ಪ ಹೊತ್ಕೋಬೇಕು, ಆತನು ಜೈನ ಧರ್ಮವನ್ನ ಸ್ವೀಕಾರ ಮಾಡ್ತಂತ ಒಪ್ಕೊಂಡ್ರ ನಾನು ಅವ್ರ ಜೊತೆ ಮದುವೆ ಮಾಡ್ಕೊಳಕ್ ತಯಾರದನೆ ಅಂತ ಹೆಣ್ಮಗಳು ಹೇಳ್ತಾಳು. ಕಟ್ಟು ಕತೆ, ಕಾಲ್ಪನಿಕ ಕತೆ ಎಲ್ಲ ನಮ್ಮ ಸಿದ್ಧಾಂತದಲ್ಲಿ ತೀರ್ಥಂಕರರು, ಕೇವಲಿ ಭಗವಂತರು, ಪೂರ್ವಾಚಾರ್ಯರು ಹೇಳಿರ್ತಕ್ಕಂಥ, ಲಿಪಿಗೊಳಿಸಿರ್ತಕ್ಕಂಥ ಸಿದ್ಧಾಂತ ಕಥೆಗಳು, ಸತ್ಯ ಘಟನೆಗಳು. ನನ್ನ ಒಬ್ಬಕ್ಕೆ ನಿಮಿತ್ತಲೇ ಇಡೀ ರಾಜ್ಯದ ರಾಜನೇ ಜೈನ ಆದಂದ್ರ ಇಡೀ ರಾಜ್ಯ ತುಂಬೆಲ್ಲ ಧರ್ಮದ ವಾತಾವರಣ ಆಗ್ತದ. ನನ್ನ ತವರು ಮನೆಯಾಗ ಹೆಂಗ ಧರ್ಮತಿ ಹಂಗ ಧರ್ಮ ಈ ರಾಜಗಿರಿ ಒಳಗೂ ಆಗ್ಬೇಕಂತ ಆ ಮಗುವಿನ ಭಾವನೆ ಆಗತ್ತೆ. ಅದೆಲ್ಲಾ ನಿರ್ಣಯ ತಗೊಂಡ್ ಮನ್ಯಾಗ ಒಪ್ಕೊಂಡ್ ರಾಜ್ಕುಮಾರ್ ಒಪ್ಕೋತಾನ, ಆಕೆ ನನ್ನ ಮದುವೆ ಮಾಡ್ಕೊಂತ ಅಂದ್ರ ನಾ ಜೈನ ಧರ್ಮ ಸ್ವೀಕಾರ ಮಾಡಕ್ ತಯಾರನೆ ಅಂತ ಒಪ್ಕೋತ. ಪ್ರಜಾಪತಿ ವಿವಾಹ ಪದ್ಧತಿ ಪ್ರಕಾರ ವೈಭವದಿಂದ ಅವತ್ತಿನ ಸಮಯಕ್ಕೆ 7 ದಿನಗಳ ಕಾಲ ಮದುವೆ ಸಮಾರಂಭ ಆಗ್ತದ. ಭವ್ಯ ರೂಪ ಮದುವೆ ಕೆಲವೊಂದು ಸೋಗ್ತದ. ಮತ್ತ ತನ್ನ ಪರಂಪರೆಯನ್ನ ಶುರು ಮಾಡ್ತಾನ. ಚಲನ ಸಾಕಷ್ಟು ತಿಳಿಸಿ ಹೇಳ್ತಾಳ. ಪ್ರತಿನಿತ್ಯ ದೇವ ದರ್ಶನ ಮಾಡ್ಲಾರ್ದಕ್ಕೆ ಬಾಯಿ ನೀರ್ ಹಾಕ್ತಿದ್ಲ, ನಿಯಮ ಇತ್ತು, ಮಾಸ ಮಾಡ್ತಿದ್ಲು, ಪ್ರತಿಯೊಂದು ನಿಯಮಗಳನ್ನ ಪಾಲನ ಮಾಡ್ತಿದ್ಲು. ಸಾಧು ಸಂತ ಬಂದ್ರೆ ಪಡಗಾನ ಮಾಡ್ಬೋದು, ಚೌಕ ಅಥವಾ ಪ್ರತಿಕ್ರಿಯೆ ಎಲ್ಲಾ ಮಾಡ್ತಿದ್ಲು. ಆದ್ರ ಗಂಡ ತನ್ನ ಪೂರ್ವ ಸಂಸ್ಕಾರವನ್ನು ಬಿಡ್ಲಾರ್ದ ಅವ್ರ ಗುರುಗಳ ಬದ್ದಲ್ಲ, ಅವ್ರ ಧರ್ಮದ ಬದ್ದಲ್ಲ ಬಹಳ ವರ್ಣನ ಮಾಡ್ತಿದ್ದ. ಅವಾಗ ಚೆನ್ನ ಅದಕ್ಕೆ ವಿರುದ್ಧ ಜಿನಧರ್ಮದ ಸತ್ಯತೆಯನ್ನ ತಿಳಿಸಿ ಹೇಳಿ, ಜಿನಧರ್ಮ ಯಾಕೆ ಶ್ರೇಷ್ಠ, ಜಿನಧರ್ಮದಲ್ಲಿ ಭಗವಂತನ ಸ್ಥಾನ ಯಾವ್ದದ, ಜಿನವಾಣಿ ಸ್ಥಾನ ಯಾವ್ದದ, ಗುರುವಿನ ಸ್ಥಾನ ಯಾವ್ದದ, ರತ್ನತ್ರಯಗಳಂದ್ರೆ ಏನು, ಸಮ್ಯಕ್ ದರ್ಶನದಿಂದ ಏನಾಗ್ತದ, ಸಮ್ಯಕ್ ಜ್ಞಾನದಿಂದ ಏನಾಗ್ತದ, ಸಮ್ಯಕ್ ಚಾರಿತ್ರ್ಯದಿಂದ ಏನಾಗ್ತದ, ಈ 3 ಏಕತ್ರ ಆದಾಗ ಆತ್ಮನಿಗೆ ಮೋಕ್ಷ ಮಾರ್ಗ ಯಾವ ರೀತಿ ಪ್ರಶಸ್ತ ಆಗ್ತದ, ದಿಗಂಬರತ್ವ ಯಾಕ, ಇದನ್ನೆಲ್ಲ ಪತಿಗೆ ತಿಳಿಸಿ ಸಾಕಷ್ಟು ಪ್ರಯತ್ನ ಮಾಡ್ತಾಳ. ಆದ್ರೂ ಆ ವ್ಯಕ್ತಿ ಮಾತ್ರ ಏನ ಅನ್ನೋ ಬೌದ್ಧ ಧರ್ಮವೇ ಶ್ರೇಷ್ಠ, ಬೌದ್ಧ ಗುರುಗಳೇ ಶ್ರೇಷ್ಠ, ನಮ್ಮ ಗುರುಗಳು ಕೇವಲ ಜ್ಞಾನಿಗಳು, ಸರ್ವಜ್ಞರು, ಸರ್ವವನ್ನ ಅರಿತಾರ ಅಂತ ಆತ ಹೇಳ್ತಾ ಇದ್ದ. ಆವಾಗ ಚೆನ್ನ ಅಂತಾಳ, ಅರಿಯೊಳಗೆ ಕೇವಲ ಜ್ಞಾನ ಆಗೋದಿಲ್ಲ, ಕೇವಲ ಜ್ಞಾನ ಆಗ್ಬೇಕಾರ ಸರ್ವಜ್ಞತ್ವ ಬರ್ಬೇಕಾರ ಅರಿಯಂತ ಅವಸ್ಥೆ ಪ್ರಾಪ್ತ ಆಗ್ತದ. ಸಾಧುಗಳಿಗೆ ಸಹಿತ ಸರ್ವಜ್ಞ ಪದ ಇಲ್ಲ, ಕೇವಲ ಜ್ಞಾನ ಇಲ್ಲ, ಅರಿಹಂತ ಅವಸ್ಥಾಗತಿ. ಇವ್ರು ಅರಿವಿ ಹಾಕೊಂಡಾರ, ಬಟ್ಟೆ ಧರಿಸ್ಯಾರ, ಇಂಥ ಅವಸ್ಥಾಗ ಸರ್ವಜ್ಞರಾಗ ಸಾಧ್ಯ ಇಲ್ಲ. ಹೇಗಾದ್ರೂ ಮಾಡಿ ನನ್ನ ಗಂಡಗ ಸತ್ಯದ ಪರಿಜ್ಞಾನ ಮಾಡಿಸ್ಬೇಕು ಅಂತ ಸತತ ಪ್ರಯತ್ನ ಮಾಡ್ತಾ ಇದ್ಲು. ಒಂದ್ಸಲ ತನ್ನ ತಂಗಿಯ ಮಗ ಅಭಯ ಕುಮಾರನಿಗೆ ಕರೆದ ಚೆನ್ನ ಹೇಳ್ತಾಳ, ಕಂದ ಯಾಕ ಜಿನಧರ್ಮದ ಮ್ಯಾಲ ಈ ತಾಯಿ ಇಟ್ಟಕ್ಕಂತ ಪ್ರೀತಿ, ಭಕ್ತಿ, ಶ್ರದ್ಧಾ, ಸಮರ್ಪಣ ಭಾವ ನೋಡಿ ಅಭಯ ಕುಮಾರ ತನ್ನ ಸೌತಿ ಮಗ ಇದ್ರು ಸಹಿತ ಚೆಲ್ನಾರನ್ನ
ಜನ್ಮ ಕೊಟ್ಟಂತ ತಾಯಿಗಿಂತ ಹೆಚ್ಚಿನ ಸ್ಥಾನದಲ್ಲಿ ಪೂಜ್ಯ ಸ್ಥಾನದಲ್ಲಿ ಕಾಣ್ತಾ ಇದ್ದ. ಆಕೆ ಮಾರ್ಗದರ್ಶನ ತಗೊಂಡನ ಪ್ರತಿನಿತ್ಯ ಜೀವನ ಶೈಲಿಯನ್ನ ಸಾಗಿಸ್ತಾ ಇದ್ದ ರಾಜಕುಮಾರ ಅಭಯ್ ಕುಮಾರ. ಅಭಯ್ ಕುಮಾರ ಈ ತಾಯಿಗೆ ಚೆಲ್ಲಾಗ ಹೇಳ್ತಾನಮ್ಮ, ನಿನ್ನ ಒಂದು ಕಾರ್ಯಕ್ಕೆ ನಾನು ಅನುಮೋದನ ಕೊಡ್ತೀನಿ. ನಮ್ಮ ಅಪ್ಪ ನಿಜವಾಗ್ಲೂ ಜಿನ ಧರ್ಮದ ಪಾಲನೆ ಮಾಡಿದ್ದೆ ಆದ್ರ ಅವ್ರ ಆತ್ಮ ಕಲ್ಯಾಣ ಆಗೋ ಜೊತೆಗೆ ಇಡೀ ನಮ್ಮ ರಾಜ್ಯದ ಕಲ್ಯಾಣ ಆಗ್ತದ. ಅಮ್ಮ ನೀ ಏನ್ ಹೇಳ್ತೀನಿ ಮಾಡ್ತೀನಿ ಅಂತ ಅಭಯ್ ಕುಮಾರ್ ಒಪ್ಕೋತಾನ. ಅಭಯ್ ಕುಮಾರ್ ಮೇಲೆ ಬಹಳ ಪ್ರೀತಿ ಇರ್ತದ ಸೈನಿಕ ರಾಜ. ಆತ ಹೋಗಿ ಪಿತಾಜಿ ಅವರಿಗೆ ಹೇಳ್ತಾನ, ತಂದೆ ತಾಯಿ ಚೆನ್ನಾ ರಾಣಿಯವರದು ಸಂಕಲ್ಪ, ಜಿನ ಧರ್ಮದ ಪರಮ ಭಕ್ತರು. ನಮ್ಮ ರಾಜ್ಯದಲ್ಲಿ ಮಂದಿರ ವಿಸ್ತಾರ ರೂಪದಲ್ಲಿಲ್ಲ. ಅದಕ್ಕ ತಾಯಿ ಇಚ್ಛಾದ 24 ತೀರ್ಥಂಕರರ ಭವ್ಯ ಜಿನಾಲಯವನ್ನ ನಿರ್ಮಾಣ ಮಾಡಿಸಬೇಕು. ಅದರ ಪಂಚ ಕಲ್ಯಾಣ ಮಾಡಿ ಆ ಭಗವಂತರ ದರ್ಶನ ಸೌಭಾಗ್ಯ ಆಕೆ ತಗೋಬೇಕು, ಇಡೀ ನಮ್ಮ ರಾಜ್ಯಕ್ಕೆ ಕೊಡಬೇಕು ಅಂತಕ್ಕಂಥ ಭಾವನೆ ಐತಂತ ಅಭಯ್ ಕುಮಾರ ರಾಜ ಶ್ರೇಣಿಕನಿಗೆ ಹೇಳಿದಾಗ, ರಾಜ ಶ್ರೇಣಿಕ ಅಂತ ಆಯ್ತಪ್ಪ ನಿಮ್ಮ ಅಮ್ಮನ ಇಚ್ಛೆ ಈ ತರ ಮಾಡೋನಲ್ಲ, ನಾ ಎಲ್ಲಿ ಬೇಡ ಧರ್ಮ ಮಾಡಕ್ ಯಾವಾಗೂ ವಿರೋಧ ಮಾಡಿಲ್ಲ. ಆದ್ರ ನನ್ನ ಧರ್ಮ ಶ್ರೇಷ್ಠದ, ನನ್ನ ಗುರುಗಳ ಶ್ರೇಷ್ಠದಾರ, ಅದನ್ನ ಒಪ್ಕೊಳ್ಳಂಗಿಲ್ಲ. ಅದಕ್ಕೆ ನಿನ್ನ ತಾಯಿಗೆ ತಿಳಿಸಿ ಹೇಳು, ಇದರ ಪ್ರಪಂಚದಲ್ಲಿ ಬೌದ್ಧ ಧರ್ಮ ಬಹಳ ಶ್ರೇಷ್ಠ, ಅದು ಪ್ರಾಚೀನ ಧರ್ಮ ಅಂತ ಆ ಅಭಯ್ ಕುಮಾರನಿಗೆ ಸೈನಿಕ ರಾಜ ಹೇಳಿದಾಗ ಅಭಯ್ ಕುಮಾರ್ ಅಂತ ಇಲ್ರಿ, ಅವ್ರದ್ದು ಯಾವ್ದೋ ರೀತಿಯಿಂದ ನನಗೂ ಸತ್ಯ ಅನಿಸ್ತೈತ್ರಿ. ಯಾಕಂದ್ರ ಈ ಭೂಮಿ ತೆಲಿಮೆ ಯಾರು ಅರಿವಿ ಹಾಕೊಂಡ್ ಬಂದಿಲ್ಲ, ನಿರ್ವಾಣ ರೂಪದಾಗ ಬಂದಾರ. ಆ ನಿರ್ವಾಣ ರೂಪದಾಗ ಇರ್ತಕ್ಕಂಥ ಶಾಶ್ವತ ಧರ್ಮ ದಿಗಂಬರ ಧರ್ಮ, ಅದು ನನ್ನ ತಾಯಿಯ ಧರ್ಮ ಅನ್ನೋದ್ರಿಂದ ಅದು ಶ್ರೇಷ್ಠ ಅಂತ ಅವಾಗ ರಾಜ ಸೈನಿಕ ಅಂತಾನ, ಈ ಕೆಲ್ದ ತನ್ನ ಮಗನ ಬುದ್ಧಿನೂ ಕೆಡಿಸ್ಯಾಳಿಕೆ ಅಂತ ಅಕ್ಕಿ ಮೇಲೆ ವಿಚಾರ ಸಂಶಯ ಪೂರ್ತಿ ಇರ್ತಾನ. ಆದ್ರೂ ಅಕ್ಕಿ ಇಚ್ಛೆ ಆಯ್ತಂದ್ರೆ ನಾವು ಒಪ್ಕೋತೀನಪ್ಪ, ಮಂದಿರ ಕಟ್ಟು ಕಾರ್ಯ ನಾಳೆಯಿಂದ ಪ್ರಾರಂಭ ಮಾಡೋ ಮುಹೂರ್ತ ತಗಸು, ನನ್ ಯಾವ್ದು ವಿಕಲ್ಪ ಇಲ್ಲ, ಅದಕ್ಕೆ ಎಷ್ಟು ಬೇಕ ಸಂಪತ್ತಿ ಕೊಡೋ ಜವಾಬ್ದಾರಿ ನಂದು. ಅಲ್ಲಿ ಶಿಲ್ಪಿಗಳಿಂದ ಕರೆಸಿ ಚರ್ಚಾ ಮಾಡಿದಾಗ ಅವತ್ತಿನ ಸಮಯಕ್ಕ 1,000 ಬಂಗಾರದ ನಾಣ್ಯಗಳಿಂದ ಈ ಮಂದಿರ ನಿರ್ಮಾಣ ಆಗ್ತೈತೆ ಅಂತ ಶಿಲ್ಪಿ ಹೇಳಿದಾಗ ರಾಜ ಅದಕ್ಕೆ ಒಪ್ಕೋತಾರ. 1,000 ಅಲ್ಲ 5,000 ನಾಣ್ಯ ಬೇಕಾದ್ರೆ ನಾ ಕೊಡ್ತೀನಿ, ಬಂಗಾರಿ ತಂಗಿ ಒಳಗ ಮಂದಿರ ಕಟ್ಸನು, ನನಗೇನ್ ಸಂಪತ್ತಿ ಕೊರತೆ ಇಲ್ಲ. ಅವತ್ತಿನ ಕಾಲದೊಳಗ 56 ದೇಶದ ರಾಜರೆಲ್ಲರೂ ಜೈನರ ಅನ್ನೋದ್ರಿಂದ ಗೊಮ್ಮಟೇಶ್ವರ ಮೂರ್ತಿ ನಾ ಹೇಳಕತ್ತಿದ ಕತಿ 2500 ವರ್ಷ ಹಿಂದಿಂದ ಗೊಮ್ಮಟೇಶ್ವರ ಮೂರ್ತಿ ಆದದ್ದ 1,024 ವರ್ಷ ಹಿಂದಿಂದ ಇದೆ. 1,024 ವರ್ಷ ಆಯ್ತು ಯಾವ್ದು ಗೊಮ್ಮಟೇಶ್ವರ ಮೂರ್ತಿ ನಿರ್ಮಾಣ ಆಗಿ. ಅದಕ್ಕಿಂತ ಮೊದಲಿನ ಕಥೆ ಹೇಳ್ತೇನೆ. ಗೊಮ್ಮಟೇಶ್ವರ ಮೂರ್ತಿ ನಿರ್ಮಾಣ ಆಗಾಗನ ಚಾಮುಂಡರಾಯ ಅಕ್ಕಲ್ಲು ಒಳಗೆ ಎಷ್ಟು ಬೀಳ್ತತಿ ಅದ್ರ ತೂಕ ಬರೋಬ್ಬರ ಬಂಗಾರ ಕೊಟ್ಟ ಮೂರ್ತಿ ತಾಯಿ ಸೊಪ್ಪ ಸಂಸಾರ ಮಾಡ್ತಕ್ಕಂತ ಕಾರ್ಯ ಮಾಡ್ತಾನಂದ್ರ ಅವತ್ತಿನ ಕಾಲಕ್ಕೆ ಎಷ್ಟು ನಾವು ಶ್ರೀಮಂತ ಇರ್ಬೋದು, ಎಷ್ಟು ಜೈನ ಧರ್ಮ ಅಸ್ತಿತ್ವ ದೇಶ ತುಂಬಿದ್ದು ಅನ್ನಾಗಿದ್ದು ಸಾಕ್ಷಿ ಕದಂಬರು ಇರ್ಬೋದು, ಡಚರ್ ಇರ್ಬೋದು, ಚೋಳರು ಇರ್ಬೋದು, ವಿಜಯನಗರ ಸಾಮ್ರಾಜ್ಯ ಎಲ್ಲ ಇತಿಹಾಸವನ್ನ ತೆಗೆದು ನೋಡಿದಾಗ ಗೊತ್ತಾಗ್ತದ ಈ ನಾಡಿನೊಳಗ ರಾಷ್ಟ್ರದೊಳಗ ಮೂಲ ಧರ್ಮ, ಅನಾದಿ ನಿಧನ ಧರ್ಮ, ಶಾಶ್ವತ ಸರ್ವೋದಯ ತೀರ್ಥ ಧರ್ಮ ಯಾವ್ದಾದ್ರು ಇದ್ರ ಅದು ಜಿನ ಧರ್ಮ, ಅಹಿಂಸಾ ಧರ್ಮ ಅಂತಕ್ಕಂಥದ್ದನ್ನ ನಾವು ಸತ್ಯವನ್ನ ಪರಿಗಣಿಸಬೇಕಾಗ್ತದ. ಅದಕ್ಕ ಅಭಯ್ ಕುಮಾರ ತಂದೆಗೆ ನಿವೇದನೆ ಮಾಡ್ಕೊಂಡು ಆದ್ರೂ ತಂದೆ ಕೇಳ್ತಾ ಇಲ್ಲ. ತಾಯಿಗೆ ಯಥಾಸ್ಥಿತಿ ಹೋಗಿ ಹೇಳಿದ, ಹಿಂಗಾಯ್ತ್ರಿ ಮತ್ ಮಂದಿರ ಕಟ್ಟಾಕ ಅಪ್ಪಾರ್ದೇನು ವಿಕಲ್ಪ ಇಲ್ಲ, ಎಷ್ಟು ಕ್ಷೇತ್ರ ಕೊಡ್ತಾನೆ ಆಯ್ತಪ್ಪ ಮಾಡೋಣ ಅಂತ ಕೆಲಸ ಶುರು ಮಾಡಿದ್ರು. ಯಾಗಾದ್ರೂ ಮಾಡಿ ನಿಮ್ಮಪ್ಪ ಜೈನ ಧರ್ಮಿ ಆದ್ರ ಬಹಳ ದೊಡ್ಡ ಧರ್ಮದ ಉನ್ನತಿ ಆಗ್ತದೆ, ಧರ್ಮ ಬೆಳೀತದ, ಧರ್ಮ ಪ್ರಚಾರ ಆಗ್ತದ, ಇಡೀ ನಾಡು ತುಂಬ ರಾಷ್ಟ್ರ ತುಂಬೆಲ್ಲ ಸುಖ ಶಾಂತಿ ಸಮೃದ್ಧಿ ನೆಲೆಸ್ತದ. ಈ ಮನೋಭಾವನೆಯನ್ನು ಹೊಂದಿರತಕ್ಕಂತ ಆ ಚೆನ್ನ ಪ್ರಯತ್ನ ಬಿಡ್ಲಿಲ್ಲ. ಒಂದ್ಸಲ ಮಗ ಅಭಯ್ ಕುಮಾರ ಮತ್ತು ಚೆನ್ನ ಕೂಡಿ ಪ್ಲಾನ್ ಹಾಕ್ತಾರೆ. ಅಪ್ಪ ಬೌದ್ಧರನ್ನು ಬಹಳ ಮಾಡ್ತಾರಲ್ಲ, ಹಾಗಾದ್ರೆ ಅವರು ಗುರುಗಳು ಸರ್ವಜ್ಞರಲ್ಲ, ಇದನ್ನ ಅವ್ರಿಗೆ ನಾವು ಮನಗಟ್ಟು ಮಾಡ್ಬೇಕು, ಅವ್ರು ತಿಳಿಸಿಕೊಡ್ಬೇಕು ಅಂದಾಗಲೇ ಒಪ್ಕೋತಾರ ತಿಳ್ಕೊಂಡ ಆ ತಾಯಿ ಮತ್ತು ಮಗುಗಳು ಪ್ಲಾನ್ ಮಾಡ್ತಾರೆ. ಅಪ್ಪಾಜಿ ಅಮ್ಮ ಇಚ್ಛೆ ಆದ ನೀವ್ ಯಾರ ಬೌದ್ಧ ಗುರುಗಳನ್ನ ಮಾನಿಸ್ತಿರಲ್ಲ, ಆ ಗುರುಗಳಿಗೆ ವಿಶೇಷವಾದಂತ ಆದರ ಆತಿಥ್ಯ ಮಾಡಬೇಕು.
ಅವರಿಗೆ ಭೋಜನದ ಔತಣ ಕೂಟವನ್ನು ಮಾಡ್ಬೇಕಂತ ತಾಯಿದ ಭಾವ ಆಗ್ಯದ. ಅದಕ್ಕೆ ಅವ್ರನ್ನ ಕರ್ಸುವಂತ ವ್ಯವಸ್ಥೆ ಮಾಡ್ಬೇಕು ಅಂತ ಚೆಲ್ಲ ಹಿಂಗಂದಾಳು. ಆಯ್ತು, ಇದ ಒಂದು ನನಗ ಅವಕಾಶ ಇತ್ತು, ಯಾಕಾದ್ರೂ ಮಾಡಕ್ಕೆ ನಮ್ಮ ಗುರುಗಳು ಮಹಿಮಾ ತೋರಿಸಿ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಮಾಡ್ಬೇಕಂತ ಯಾರ ಭಾವನಾ? ರಾಜ ಶ್ರೇಣಿಕಿನ ಭಾವನಾ. ಆ ರೀತಿ ಅತ್ತಿ ಅನುಮೋದನೆ ಮಾಡಿ ಆಯ್ತು, ನಾ ಇನ್ವಿಟೇಷನ್ ಕೊಟ್ಟು ಬರ್ತೇನೆ, ನನ್ನ ಗುರುಗಳು ಕರ್ಕೊಂಡ್ ಬರ್ತೇನೆ. ಆಯ್ತು, ನಿಮ್ ತಾಯಿ ಹೇಳು ಏನ್ ವ್ಯವಸ್ಥೆ ಮಾಡ್ತಾರ ಮಾಡ್ಲಿ ಕೊಂಡ ಹೇಳಿದ್ರಿ. ಆ ಪ್ರಕಾರ ಇಲ್ಲಿ ತಾಯಿ ಎಲ್ಲ ಅಡಿಗೆ ಮಾಡಿಸಿ ವ್ಯವಸ್ಥೆ ಮಾಡಿದ್ರು, ಎಲ್ಲ ಯೋಗ್ಯ ಸ್ಥಾನಮಾನ ಕೊಟ್ಟ ಕರ್ಸು ವ್ಯವಸ್ಥೆ ಮಾಡಿದ್ರು. ಆ ಪ್ರಕಾರ ಬಂದ್ರು, ಇಲ್ಲೆಲ್ಲ ಕಾರ್ಯ ಶುರು ಆಯ್ತು. ಬಂದೆಲ್ಲ ರಾಜವರ್ಮಂದ ತಿರುಗಿರು, ಅದರ ಅತಿಥ್ಯ ಆಯ್ತು, ಊಟಕ್ಕೆ ಕುಡಿಸಿರು, ಎಲ್ಲಾ ಊಟ ಮಾಡಿದ್ರು. ಎಲ್ಲ ಡರ್ಕಿ ಹೊಡೆದ್ರು, ಏನ್ ಬೇಕು ಐಟಮ್ ಎಲ್ಲ ಇತ್ತು. ರಾಜ ದರ್ಬಾರ್ ರಾಜ ಮಂಥನ ಯಾವ್ದು ಕೊರತೆ ಇದ್ದಿದ್ದಿಲ್ಲ. ಯಾಕ ವಿಶೇಷ ರೂಪದಾಗ 108 ಪ್ರಕಾರ ಆಚಾರ್ಯಗಳು ಅವ್ರ ಮನೆಯೊಳಗಿದ್ರು. ಒಂದೊಂದು ಐಟಮ್ ಒಬ್ಬೊಬ್ಬರಿಂದ ಮಾಡಿ 100 ಐಟಮ್ ಯಾವ್ದು ತಿನ್ಬೇಕು ಯಾವ್ದು ಬಿಡ್ಬೇಕು ಗೊತ್ತಾಗ ಸಾಧುಗಳಿಗೆ ಅಷ್ಟು ಪ್ರಕಾರ ಐಟಮ್ ಎಲ್ಲ ಅಡಿಗೆ ಮಾಡಿದ್ರು. ಕೊನೆಗೆ ಅಭಯ್ ಕುಮಾರ್ ಸೂಚನಾ ಕೊಟ್ಟ ಮಗನ ನಿಮ್ಮ ತಂದೆಯವರಿಗೆ, ನಮ್ಮ ಯಜಮಾನರಿಗೆ, ಇವರಿಗೆ ಸರ್ವಜ್ಞತ್ವವಿಲ್ಲ, ಇವರು ಸರ್ವಾಂತರ್ಯಾಮಿ ಅಲ್ಲ, ಇವರು ಸರ್ವದರ್ಶಿಗಳಲ್ಲ. ಇದನ್ನು ತಿಳಿಸಿಕೊಡಕ್ಕೆ ಇದೊಂದು ಯೋಗ್ಯ ಅವಕಾಶ, ಒಂದು ಅವಸರ ನಮಗೆ ಸಿಕ್ಕದ. ಇದ್ರ ಉಪಯೋಗ ಮಾಡ್ಕೊಂಡು ಮಗನಿಗೆ ಹೇಳಿ ಅವ್ರು ಬಂದಂತ ಗುರುಗಳ ಪಾದರಕ್ಷೆಯಲ್ಲಿ ಒಂದೊಂದು ಪಾದರಕ್ಷೆಗಳನ್ನ ತೆಗೆದ ಮುಚ್ಚಿಡಿಸುವಂತ ಕಾರ್ಯ ಮಾಡಿಸ್ತಾರೆ. ಎಲ್ಲಾ ಔತಣ ಕೂಟ ಮುಗಿದ ನಂತರ ತಮ್ಮ ತಮ್ಮ ಪಾದರಕ್ಷೆ ಹೋಗ್ಬೇಕಂತ ಹೋದ್ರ ಒಂದೊಂದು ಪಾದ ಇನ್ನೊಂದು ಪಾದರಕ್ಷೆ ಸಿಗ್ತಾ ಇಲ್ಲ. ಅಲ್ಲಿ ಹುಡುಗಿದ್ರು ಗೊತ್ತಾಗ್ತಾ ಇಲ್ಲ. ಕೊನೆಗೆ ರಾಜನಿಗಂದ್ರು, ರಾಜನ್ ನಿನ್ನ ಅರಮನೆಗೆ ಔತಣ ಕೂಟ ಕರ್ಸಿದಂತ ಅಪಮಾನ ನಮ್ಮ ಚಪ್ಪಲನ್ನ ತುಡು ಮಾಡ್ಯಾರ ಯಾರು ಅಂತ. ಅವಾಗ ರಾಜ ಕೇಳ್ತಾನ, ಅಲ್ಲಿದ್ದ ಸೈನಿಕರು ಯಾರು ನೋಡ್ರಿ ಹುಡುಗ್ರಿ ಅಂತ. ಎಲ್ಲಿ ಹುಡುಗರು ಸಿಗ್ತಾ ಇಲ್ಲ. ಅವಾಗ ಚೆನ್ನ ಸುದ್ದಿ ಬರ್ತಾರೆ. ಚೆನ್ನ ಅಂತಾಳ, ಅಲ್ರಿ ನಿಮ್ ಗುರುಗಳು ಸರ್ವಜ್ಞರು, ಅವ್ರಿಗೆಲ್ಲಾ ಗೊತ್ತಾಗ್ತದೆ ಹಿಂದಿನ ಮುಂದಿನ ನೀವು ಹೇಳಿರಲ್ಲ, ಮತ್ತ ಅವ್ರ ಚಪ್ಪಲ್ ಎಲ್ಲರೂ ಗೊತ್ತಾಗಬೇಕು ಕೇಳ್ರಿ ಅಂತ. ಅವಾಗ ಹೋಗಿ ರಾಜ ಶ್ರೇಣಿ ಕೇಳ್ತಾನ, ಬೌದ್ಧ ಗುರುಗಳನ್ನ ಪ್ರಣಾಮ ಮಾಡಿ ಕೇಳ್ತಾನ, ಹೇಳ್ರಿ ನೀವಂತೂ ಸರ್ವಂತರ್ಯಾಮಿ ಅದರಿ, ಸರ್ವಜ್ಞದರಿ, ನಿಮ್ಗೆಲ್ಲಾ ಗೊತ್ತಾಗ್ತತಿ, ನಿಮ್ ಪಾದರಕ್ಷೆಯಲ್ಲಿ ಹೇಳ್ಬೋದಲ್ಲ. ಅವಾಗ ಗುರುಗಳು ಸ್ಪಷ್ಟವಾಗಿ ಹೇಳ್ತಾರ, ನಮಗೇನ್ ಮುಂದಿನ ಗೊತ್ತಾಗಂಗಿಲ್ಲ, ಅದೇನ ಸುಳ್ಳ, ನಮ್ ಚಪ್ಪಲ್ ತೋರ್ಸು ಮೊದಲ. ಅವಾಗ ಪರೀಕ್ಷೆ ಮಾಡ್ಬೇಕಂತ ಉದ್ದಮನ ಚೆಲ್ಲ ಅಂತಾಳು, ಎಲ್ರಿ ಪಾದರಕ್ಷೆ ಹೆಂಗ್ ಬರ್ತಾವ? ನಿಮ್ ಪಾದರಕ್ಷೆ ಚರ್ಮದ್ದು ಇತ್ತು, ಚರ್ಮದ ಪಾದರಕ್ಷೆ ಹಾಕೋಬಾರ್ದಂತ ನಮ್ಮ ಮುನಿಗಳು ಶ್ರಾವಕರಿಗೆ ಉಪದೇಶ ಮಾಡ್ತಾರ. ಯಾಕ ಪ್ರಾಣಿಗಳ ಹತ್ಯೆ ಮಾಡಿ ನಾವು ಬೆಲ್ಟ್ ಅನ್ನ ಚರ್ಮದ ವಸ್ತುಗಳು ಉಪಯೋಗ ಮಾಡ್ರ ಅನುಮೋದನಾ ಮಾಡಿದ ಪಾಪ ನಮಗ್ ಹತ್ತದ. ಅದಕ್ಕೆ ಉಪಯೋಗ ಮಾಡಿ ಶ್ರಾವಕರಿಗೆ ಹೇಳ್ತಾರೋ, ನೀವು ಸಾಧುಗಳಾಗಿ ಚರ್ಮದ ಪಾದರಕ್ಷೆ ಹಾಕೋತಿರಲ್ಲ, ಅದಕ್ಕೆ ನಾನು ನಿಮ್ ನೋಡ್ಬೇಕು, ನಿಮ್ಮ ಸರ್ವಜ್ಞ ಜ್ಞಾನ ಐತಿ ಅಂತ ಈ ವಿಚಾರ ಮಾಡಿ ಹುಗ್ಗ್ಯಾಗನ ಆ ಪಾದರಕ್ಷೆ ಕಟ್ ಮಾಡಿ ಹಾಕೈತಿ. ಈ ಸುದ್ದಿ ಕೇಳಿ ಎಲ್ಲಾ ಸಾಲು ಹೊರ ಹೋಗಿ ವಾಂತಿ ಮಾಡ್ಕೊಳಕೈತಿ. ಅದ್ರ ಕೊಬ್ಬರಿ ಏನ ತಿಂದು ಬೀಳಾಕತ್ತ, ಯಪ್ಪ ನಾವ್ ಏನ್ ತಿಂದು ಇದೇನ್ ಮಾಡ್ಲು, ಬಾಯಾಗ ಹೊಳ ಬೀಳಿ ನಿನ್ನ ವಂಶ ದರಿದ್ರ ನಾಷ್ಟ ಆಗಿ ಹೋಗ್ಲಿ, ಇದೇನೋ ಶಾಪ ಕೊಡಕ್ ಶುರು ಮಾಡಿದ್ರು. ಆ ಟೈಮ್ದಾಗ ಚೆಲ್ಲ ಅಂತಾಳು, ಯಾರ ಶಾಪ ಯಾರು ಏನು ಮಾಡೋದಿಲ್ಲ, ನಾವು ಮಾಡಿದ ಪಾಪ ನಮ್ಮ ಶತ್ರು ಇರ್ತದ, ನಾವು ಒಳ್ಳೇದಕ್ಕಾಗಿ ಮಾಡೀವಿ, ನಾವ ಕ್ಷಮಾ ಮಾಡಿ. ಪ್ರಭುಗಳೇ, ಈ ಋಷಿಗಳೇ, ಈ ಸಾಧುಗಳೇ, ಒಬ್ಬ ಜೈನ ಕುಲದಲ್ಲಿ ಜನ್ಮ ತಾಳೆ ಒಂದು ಪಾದರಕ್ಷೆ ಹುದ್ಯಾಗ ಹಾಕುವಂತ ದುಷ್ಟ ಹೆಣ್ಮಗಳು ನಾನಲ್ಲ, ನಿಮ್ಮ ಜ್ಞಾನ ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡ ಸುಳ್ಳು ಹೇಳಿ ಕ್ಷಮಾ ಮಾಡ್ರಿ ಅಂತ ಕ್ಷಮಾ ಕೇಳ್ತಾಳ. ಯಾಕಂದ್ರೆ ಊಟ ಮಾಡೋ ನಾವ್ ಏನ್ ತಿನ್ನಕ ಪ್ರಜ್ಞೆ ಇಲ್ಲ, ನೀವು ತಿಂದ್ರಂದ್ರೆ ನೀವು ಏನ್ ವಿಚಾರ ಮಾಡ್ರಂದ್ರ ವಾಂತಿ ಮಾಡ್ಕೊಂಡ್ರೆ ನಿಮಗ್ ತಿನ್ನಾಗ ನಮ್ ಸಾಧು ಆಹಾರ ಮಾಡ್ಬೇಕಾದ್ರ ಪ್ರತಿಯೊಂದು ಗ್ಲಾಸ್ ಎಷ್ಟನ ಸುದ್ದಿ ಪೂರ್ವಕ ನೋಡಿ ಒಂದು ಸಾಶಿ ಹೊಡೆದ ತಪ್ಪಿ ಅದು ಹುಳುದ್ರತೆ ಕಾಣಕೈತ್ರ ಅಲ್ಲೇ ಅಂತರಾಯ ಮಾಡ್ಕೊಂಡ್ ಬಿಡ್ತಾರ. ಕರೆ ಕರೆ ಸಾಶಿ ಐತಿ, ಕರೆ ಅದು ಹಣ್ಣಾಗಿ ಹೊಡೆದ ಪಕ್ವಾಗಿ ಹೊಡೆದ ಹೊಳೆದ ಗತಿ ಕಾಣಿದ್ದು ಬರೀ ಸಂಶಯ ರೂಪಿ ಅಂತರಾಯ. ಒಂದು ಕೇಸ್ ಬತ್ತಂದ್ರ ಕೂದ್ಲು ಬತ್ರ ಅಂತರಾಯ ಮಾಡ್ಕೊತಾರ, ಬಾಗಾಡ್ ನಿಂತ ನಾಯಿ ನಾಲಿಗೆ ತೆಗಿಯಾಕತ್ರ ಅಂತರಾಯ ಮಾಡ್ಕೊತಾರ, ಒಂದು ಕಾಯಿಗೆ ಒದರಾಕತ್ರ ಅದಕ್ಕೆ ಉಪವಾಸ ಇದ್ದ ಅನ್ನಕ್ಕಿಲ್ದ ಅದಕ್ಕೆ ಪಾಪ ಒದರಾಕತೈತಿ, ನಾ ಹೊಟ್ಟಿ ತುಂಬ ತಿನ್ನಾಕತ್ತೇನೆ ಅಂತ ತಿಳ್ಕೊಂಡ ಆ ಜೀವದ ಮೇಲೆ ದಯಾ ಬಂದ ಅಂತರಾಯ ಮಾಡುವಂತ ಧರ್ಮ ಜೈನ ಧರ್ಮದ. ಅಂತ ಧರ್ಮದಾಗ ಇಂತ ಅಹಿಂಸಾ ಪಾಲನೆ ಮಾಡೋ ಸಂದರ್ಭದಾಗ ನೀವು ತಿಂದಿದ್ದು ಏನ್ ತಿಂದರಿ ಗೊತ್ತಿಲ್ಲ, ವಾಂತಿ ಮಾಡ್ಕೋತೀರಿ ಅಂದ್ರ ವಿಚಾರ ಮಾಡ್ರಿ. ನಿಮ್ ಚಪ್ಪಲೆ ನಾವು ಹುಗ್ಗಿ ಹಾಕಿಲ್ಲ, ಅಭಯ್ ಕುಮಾರ್ ಕೊಡೋ ಎಲ್ಲ ತಂದು ಕೊಟ್ರು. ಅವಾಗ ಎಲ್ಲಾರು ಒಪ್ಕೊಂಡು ನಮ್ಗೇನ್ ಸರ್ವಜ್ಞತ್ವ ಇಲ್ಲ, ಕೇವಲ ಜ್ಞಾನ ಇಲ್ಲ, ಹಿಂದೂ ಜ್ಞಾನ ಮುಂದಿನ ಗೊತ್ತಿಲ್ಲ ಅಂತ. ಆದ್ರೂ ಶಿಕ್ಷೆ ಬತ್ತು, ನಮಗ್ ಮನಿ ಕರೆದ, ಔತಣ ಊಟ ಕೊಡ್ಸಿ ಅಪಮಾನ ಮಾಡಿದ ತಿಳ್ಕೊಂಡು ಸಿಕ್ಕಾಪಟ್ಟಿ ಬೈದ, ಏನೇನೋ ಶಾಪ ಕೊಟ್ಟು
ರಾಜ ಸೈನಿಕನ ಮನುಷ್ಯನಾಗ ಈರ್ಷ್ಯಾ ದ್ವೇಷ ಅಸೂಹೆ ಬೆಳೀತು. ಯಾಕ ನನ್ನ ಗುರುಗಳಿಗೆ ಮನಿ ಕರ ಇವತ್ತು ಅಪಮಾನ ಮಾಡ್ಯಾಳ ಅಂದ್ರ ನಾನು ಬಿಡುದಿಲ್ಲ, ಒಂದು ಸಮಯದಾಗ ಈಕಿಗೆ ಏನ್ ನಾನು ತೋರಿಸ್ತನು ಅಂತ ಮನುಷ್ಯನಾಗ ಇಟ್ಕೊಂಡು ಪ್ರಸಂಗ. ಒಂದ್ಸಲ ಭೇಟಿಗೆ ಹೋಗಿದ್ದ, ವನದಾಗ ಬೇಟೆ ಆಡ್ಸಕ ಸಂದರ್ಭ ಗುರಿ ಇಟ್ಟಿದ ಅಟ್ರಾಗ ಒಬ್ಬ ಮುಂದ್ ಬಂದ್ ನಿಲ್ರಿ, ನೀವ್ ಯಾವ್ದು ಹೊಡಿಬೇಕಂತೀರಿ, ಅದು ಪ್ರಾಣ ಎಲ್ಲ ಯಾರೋ ಇದ್ದಂಕ ಮುಂದ್ ಬಂದ್ ನೋಡ್ತಾರೋ. ಒಬ್ರು ದಿಗಂಬರ ಮುನಿ ಅರಳಿ ಮರದ ಕೆಳಗೆ ತಪಶ್ಚರ್ಯ ಮಾಡ್ತಾ ಇದ್ರು. ಸಾಮಾಯಿಕ ವಯೋ ವೃದ್ಧ, ಜ್ಞಾನ ವೃದ್ಧ, ತಪೋ ವೃದ್ಧ, ಸಾಧನಾ ವೃದ್ಧ, ಸಂತ ಆತ್ಮಾನಂದದೊಳಗೆ ತೊಡಗಿದ್ರು. ಎಸ್ತಿ ಪಂಜರ ಕಾಂತಿತ್ತು, ಅದ್ರ ಮುಖದಾಗ ತೇಜ್ ಇತ್ತು. ಬಂದ್ ನೋಡ್ತಾನ ರಾಜ ಸೈನಿಕ, ಸಿಟ್ಟು ಬರ್ತದೆ, ನಮ್ಮ ಗುರುಗಳಿಗೆ ಅಪಮಾನ ಮಾಡ್ಯಾರಲ್ಲ ಇವ್ರನ್ನ ಇಲ್ಲಿ ಓಡಿಸ್ಬೇಕಂತಕೊಂಡ. ಆಗಿಂದಾಗ ಸೈನಿಕರಿಗೆ ನಾಲ್ಕು ನಾಯಿ ಚೂ ಬಿಡ್ತಾನ. ನಾಯಿಗಳು ಬಂದು ಮುನಿಗಳು ನೋಡ್ತಾವ, ತಪ್ಪಗ ಬಗಳುದು ಬಿಟ್ಟು ಕೂತು ಕೆಳಗ ಮುಂದೆ ತೆಲಿ ಮಾಡಿ ಅಲ್ಲಿ ಕೈ ಮುಂದೆ ಮಾಡಿ ನಮೋಸ್ತು ಮಾಡಿ ಶಾಂತ ಕೂತು ಬಿಡ್ತಾವ. ಇದನ್ನ ನೋಡಿ ರಾಜ ಶ್ರೇಣಿಗೆ ಮತ್ತಷ್ಟು ಸಿಟ್ಟು ಬರ್ತದ. ಇವ್ ಹುದ್ದು ಸ್ವಾಮಿ ನಾಯಿಗಳ ಮೇಲೆ ಏನೋ ಮಂತ್ರ ಪ್ರಯೋಗ ಮಾಡಿದ, ನಾಯಿಗಳು ತಪ್ಪ ಕೂತು. ಕಪಟಿ ಸಾಧು ಅದಾನ, ಮಾಯಾಚಾರಿ ಅದಾನ, ಈ ರೀತಿ ಬೇರೆ ಬೇರೆ ದುರ್ಭಾವನಾ ಮಾಡಕೈತು. ಹೇಳಿದೆ ಈಗ ಮೊನ್ನೆ ಆದ ಸತ್ಯ ಘಟನಾ. ಪಾಂಡುರಂಗ ಸರ್ ಸತ್ಕಾರ ಕಾರ್ಯಕ್ರಮ ಇದ್ದಾಗ ನಮ್ಮ ಕರ್ನಾಟಕದ ಕನ್ನಡ ಶಾಲೆಯಲ್ಲಿ ಇರ್ತಕ್ಕಂಥ ಹಳಿಂಗಳಿ ಶಾಲೆಯಲ್ಲಿ ಅವರು ಅಭಿನಂದನೆ ಮಾಡ್ತಕ್ಕಂಥ ಅವ್ರ ನಿವೃತ್ತಿಗೆ ಸತ್ಕಾರ ಮಾಡ್ತಕ್ಕಂಥ ಸಮಯದಾಗ ಒಂದು ನಾಯಿ ಸ್ಟೇಜ್ ಮ್ಯಾಗ ಬಂದು ಉಳ್ಳಾಡಿ ನಮಸ್ತೆ ಮಾಡಿ ಹೋದ್ರು. ಈ ಕಾಲದಾಗೂ ನಾವು ಸತ್ಯ ಘಟನಾ ನೋಡ್ತೀವಿ. ಸಂಸ್ಕಾರ ಹೆಂಗಿರ್ತೈತೆ ಅನ್ನೋದು ತಿಳ್ಕೊಂಡವ್ರಿಗೆ ಐತಿ ಅಂದವ್ರಿಗೆ ಐತಿ, ಇಲ್ಲ ಅಂದವ್ರಿಗಿಲ್ಲ. ಶಾದಸ್ತಿ ಶಾದ್ನಾಸ್ತಿ. ಶ್ರದ್ಧಾ ಇದ್ದವ್ರಿಗೆ ಸ್ವರ್ಗನೂ ಐತಿ, ಮೋಕ್ಷನೂ ಐತಿ, ಪಾಪು ಐತಿ, ಪುಣ್ಯ ಐತಿ. ಯಾವ್ದು ಭವ್ಯ ಜೀವತಿ ಅದ ನಂಬತತಿ, ಯಾವ್ದ ನಾಸ್ತಿಕತಿ, ಯಾವ್ದ ಅಭವ್ಯತಿ, ಯಾವ ಮೋಕ್ಷ ದೂರ ಐತಿ ಅಂತ ಜೀವಕ್ಕೆ ಧರ್ಮದ ಮೇಲ, ಸ್ವರ್ಗದ ಮೇಲ, ಪಾಪ ಪುಣ್ಯದ ಮೇಲ, ಗುರುಗಳ ಮೇಲ ವಿಶ್ವಾಸ ನಿರ್ಮಾಣ ಆಗೋದಿಲ್ಲ. ಅದರ ದ್ವೇಷದಿಂದ ಸಿಟ್ಟು ಬತ್ತು. ಏನ್ ಮಾಡ್ಬೇಕಂತ ನೋಡಿದ ಕಡೆ ಒಂದು ಅಜ್ಗರ್ ಹಾವ ಸತ್ತ ಬಿದ್ದಿತ್ತು. ತಂದ ಕೊಳ್ಳಾಗ ಹಾಕಿ ಸುತ್ತಿ ಬಿಟ್ಟ. ಮುನಿಗೋ ಕೊಳ್ಳಾಗ ಸತ್ತ ಅಜ್ಗರ್ ಹಾವ ಹಾಕಿ ಬಿಟ್ಟ. ಬಂದ ಗುರುಗಳಿಗೆ ಭೇಟಿ ಆದ. ನಿಮಗ ನಾನು ಏನ್ ಅಪಮಾನ ಮಾಡಿದ್ದು, ಅವ್ರ ದಿಗಂಬರ ಪತ್ನಿ ಸ್ವಾಮಿಗೆ ನಾ ಈ ರೀತಿ ಮಾಡಿ ಬಂದೇನೆ ಅಂತ. ಕೆಲವೊಂದ್ ಸಾಧುವ ಚಲೋ ಮಾಡಿದ್ವಿ, ಕೆಲವೊಮ್ಮೆ ಮಾಡಬಾರ್ದಾಗಿತ್ತಪ್ಪ, ಇರ್ಲಿ ಏನತ್ ಕರ್ಮಿತ್ತು ಅಂತ. ಹಳ್ಳಿ ಹೆಂಡತಿ ಬಂದ್ ಹೇಳ್ಬೇಕಂತ ಮನಿಗ್ ಬರ್ತಾನ. ಚೆಲ್ನಾಗ ಹೇಳ್ತಾನ. 3 ದಿವಸ ನಂತರ ಹೇಳ್ತಾನ, ನೀ ನಮ್ ಗುರುಗಳಿಗೆ ಅಪಮಾನ ಮಾಡಿದಲ್ಲ, ನಿಮ್ ಗುರುಗಳು ನಾ ಬಿಟ್ಟಿಲ್ಲ, ಸತ್ತ ಹಾವ ಕೊಳ್ಳಾಗ ಹಾಕಿ ಬಂದೇನಿ. ಏನಾತ್ ನಮ್ ಗುರುಗಳಿಗೆ ಅಂತ ಎದ್ದ ಬೆಲ್ಲ ತಗೊಂಡು ಓಡ್ಬೇಕಂತಾಳ. ಹುಚ್ಚಿ ಸ್ವಾಮಿ ಅಂದ ತೆಗೆದು ಹೋಗಿರ್ಬೇಕು, ಅಲ್ಯಾಕಿರ್ತಾನೆ ನಿಮ್ ಸ್ವಾಮಿ ಅಂತ. ಅವಾಗ ಚೆಲ್ಲ ಅಂತಾಳು, ನಮ್ ಗುರುಗಳಿಗೆ ಉಪಸರ್ಗ ಬರ್ತಂದ್ರ ದೇಹ ತ್ಯಾಗ ಮಾಡಿ ಪ್ರಾಣ ಬಿಡ್ತಾರ ಹೊರತ ಅವ್ರ ಎತ್ತಿ ಓಡಿ ಹೋಗತ್ತ ಸಾಧು ಅಲ್ಲ. ಅಂತ ಮಹಾನ್ ಸಾಧುಗಳ ಮೇಲೆ ಅಂತ ಉಪಸರ್ಗ ಮಾಡಿ ಧಿಕ್ಕಾರಿ ಅಂತಕೊಂಡ ಅಭಯ ಕುಮಾರ್ ಕರ್ಕೊಂಡು ಹೋಗ್ತಾಳ. ಹಿಂದ ರಾಜ ಸೈನಿಕ ಬೆನ್ ಹತ್ತ ನೋಡ್ಬೇಕು ಏನಾಯ್ತು ಅಂತಕೊಂಡ ಹೋಗಿ ನೋಡ್ತಾಳು. ಎಲ್ಲಾ ಪಾಯ ಒಳಗಿಂದೆಲ್ಲ ಇರಿವುಗಳೆಲ್ಲ ಕಚ್ಚಿ ತಿಂದಾವ್, ಮೈ ಎಲ್ಲ ಕಡದ, ಕಣ್ಣು ತೆರ್ಯಾಕ ಆ ರೀತಿ ಮೈ ಎಲ್ಲ ಬಾತ್ ಕೊಡ್ತದ. ಯಾವ ಅಸ್ಥಿ ಪಂಜರ ಕಾಂತಿತ್ತು ಆ ಶರೀರ ಬಾತ್, ಮೈ ಎಲ್ಲ ಬಾತ ಹಮ್ಮ ಕುತ್ತದ. ಮುನಿಗಳ ಧ್ಯಾನ ಮುದ್ರಾದಾಗದಾರ. ಈ ದೃಶ್ಯ ನೋಡಿ ಚೇರ್ಣ ಕಣ್ಣೀರ್ ತೆಗೆದು ಪಡ್ಕೊಂಡು ಅಳ್ತಾಳೆ, ಪರಮಾತ್ಮ ಪಾಪ ಮಾಡಿ ಅಂತ ದುಷ್ಟಪತಿಯಿಂದ ನನ್ನ ದಿಗಂಬರ ಗುರುಗಳಿಗೆ ಘೋರ ಉಪಸರ್ಗ ಆಗ್ತದ. ಭಗವಂತ ಮುನಿರಾಜ್ ಯೋಗಿರಾಜ್ ಮಹಾ ತಪಸ್ವಿ ಕ್ಷಮಾ ಮಾಡ್ರಿ, ಅಜ್ಞಾನದಿಂದ ಕಷಾಯದಿಂದ ನಾನು ಇಂಥ ಪಾಪ ಮಾಡ ನನ್ನ ಗಂಡ ಇದು ಪರಿಹಾರ ಮಾಡ್ಬೇಕತ್ತು. ಅಭಯ ಕುಮಾರ್ ತಗೊಂಡ ಅಲ್ಲೆಲ್ಲ ಬೆಲ್ಲ ಹಾಕ್ತಾಳುವನ ಎದ್ದು ಕಟ್ಟಿಗೆ ತಗೊಂಡು ಬೇತೆ ಕೊಳ್ಳಾಗಿಂದ ಆ ಹಾವ ತೆಗೆದು ಚೆಲ್ತಾಳು. ಅಟ್ರಾ ಮುನಿಗಳು ಧ್ಯಾನದಿಂದ ಹೊರಗೆ ಬರ್ತಾರ. ಕಂತೆಗೆ ಯಾಕೆ ಬರುವಾತು ಅಂತದ್ರಾಗ ಆಶೀರ್ವಾದ ಮಾಡ್ತಾರ. ಈ ದೃಶ್ಯ ನೋಡಿ ಸೈನಿಕ ರಾಜನ ಮನುಷ್ಯನ ಬರ್ತಾರೆ. ಎಂತ ತಪಸ್ವಿಗಳು ಇಂಥ ಘೋರ ತ್ರಾಸ ಕೊಟ್ಟರು ತಮ್ಮ ಸಾಧನೆ ಒಳಗದಾರ ಮತ್ತು ಕೈ ಎತ್ತಿ ಆಶೀರ್ವಾದ ಮಾಡ್ತಾರಂದ್ರ ಎಷ್ಟು ಮನಸ್ಸು ಸ್ವಚ್ಛತೆ ತನಗತಿ ಇಲ್ಲಾರ್ದ ಇಷ್ಟು ಕೆಟ್ಟ ಪಶ್ಚಾತ್ತಾಪ ಆಗಿ ತಗ್ತಾನ, ತಲೆ ಬಗ್ತಾನ. ಆ ಸಮಯದಾಗ ಗುರುಗಳು ಬಾಯಿಂದ ಆಶೀರ್ವಾದ ಬರ್ತದೆ. ಸದ್ಧರ್ಮ ವೃದ್ಧಿರಸ್ತು ಅಂತಕ್ಕಂಥ ಶಬ್ದ ಉಚ್ಚಾರ ಆಗ್ತದೆ.
ಅವಾಗ ಶ್ರೇಣಿಕ ರಾಜನ ಮನುಷ್ಯನ ಪರಿವರ್ತನ ಆಗ್ತದೆ. ನನ್ನ ಗುರುಗಳಿಗೆ ಏನೇನೋ ಬಾಯಾಗ ಹುಳ ಬೀಳಿ ನೀನು ವಂಶ ಸತ್ಯಾನಾಶ ಆಗ್ಲಿ ಏನೇನೋ ಶಾಪ ಕೊಟ್ಟಿದ್ರು. ಆದ್ರೆ ಈ ಜೈನ ಸಾಧುಗಳು ಆಕೆ ಉಪಕಾರ ಮಾಡ್ರು, ಆಕಿಗೆ ಅದ ಆಶೀರ್ವಾದ, ನೈಟ್ ಉಪಸರ್ಗ ಮಾಡ್ರು, ನನಗೂ ಅಂತ ಆಶೀರ್ವಾದ ಕೊಟ್ರು. ಎಂತ ಮಹಾನ್ ತಪಸ್ವಿ, ಎಂತ ಪಾಪಾನಿ, ಇಂಥ ಪಾಪಿ ಭೂಮಿ ಮೇಲಿನ ಬದುಕಿರಬಾರ್ದು ತಿಳ್ಕೊಂಡ ತಲವಾರ್ ತಗೊಂಡ ರುಂಡ್ ಕಟ್ ಮಾಡಿ ಇಡಬೇಕಂತ ತಲವಾರ್ ಕೈಯಾಗ ಹಿಡಿತಾರ. ಅಟ್ರ ಮುನಿಗಳಂತಾರ, ಯಶೋಧರ ಮುನಿಗಳು ಉಚ್ಚಾರ ಮಾಡ್ತಾರ, ಹೇ ಶ್ರೇಣಿ ನಿಲ್ಲು. ಮೈ ಗೌರ ಬಿಡ್ತದೆ. ನಾ ಯಾರ, ನನ್ನ ಹೆಸರೇನ, ಇವ್ರಿಗೆ ಗೊತ್ತ, ನಿಲ್ಲು. ಎಂತ ಪಾಪ ಕೃತ್ಯ ಮಾಡಕ್ ಹೊಂಟಿಯ? ಆತ್ಮಹತ್ಯಾ ಮಹಾ ಪಾಪ. ಯಾವಾಗ ನೀ ಆತ್ಮಹತ್ಯೆ ಮಾಡ್ಕೋಬೇಕಂತ ಮನುಷ್ಯನ ಪತ್ತು ಮುನಿಗಳಿಗೆ ಉಪಸರ್ಗ ಕೊಟ್ಟಂತ ಘೋರ ಪಾಪ ಮಾಡಿ ಆ ಸಮಯದಾಗ 7ನೇ ನರಕದ ಬಂದ ಎದುವ ಬಾಬಾ. ಇನ್ನಾದ್ರೂ ಪಶ್ಚಾತ್ತಾಪ ಮಾಡ್ಕೊಂಡಿ ಜಿನಧರ್ಮದ ಸೇವಕನಾಗೋ. ಭಗವಾನ್ ಮಹಾವೀರ ಸಮೋಶರನ ನಿನ್ನ ರಾಜಗಿರಿ ಪಟ್ಟಣದ ಉದ್ಯಾನವನದಾಗ ವಿಪುಲಾಚಲ ಪರ್ವತ ಮ್ಯಾಗ ಬರುವುದದ. ಅವರ ಸಮೋಶರದಾಗ ಹೋಗಿ ಅವ್ರ ಭಕ್ತಿ ಮಾಡು, ನಿನಗೆ ಮುಕ್ತಿ ಸಿಗ್ತದ, ಪಾಪದ ಪರಿಹಾರ ಆಗ್ತದಂತ ಮುನಿಗಳು ಹೇಳು. ಪಶ್ಚಾತ್ತಾಪ ಆತು. ಎಂತಿದ್ ನೋಡಿ ಕಾಯೋತ್ಸರ್ಗ ಮಾಡಿದ, ಪಶ್ಚಾತ್ತಾಪ ಮಾಡ್ಕೊಂಡ. ಇಂಥ ಪಾಪ ನನ್ನಿಂದ ಆಗ್ಬಾರ್ದು. ಭಗವಾನ್ ಮಹಾವೀರ್ ಸಮೋಶನ್ ನನ್ನ ರಾಜ್ಯಕ್ಕೆ ಬರ್ತದೆ ಅಂದ್ರೆ ನನ್ನಂತ ಭಾಗ್ಯಶಾಲಿ ಯಾರ ಅಂತ ತಿಳ್ಕೊಂಡ ಮನಸ್ಸು ಪರಿವರ್ತನಾದ. ಅಲ್ಲಿಂದ ಜಿನಧರ್ಮ ಪ್ರಭಾವಿತಾಗಿ ಮಹಾವೀರ ಭಗವಾನ್ ಪರಂ ಭಕ್ತ ಪ್ರಥಮ ಶ್ರೋತ ರಾಜ ಶ್ರೇಣಿಕಾಗ್ತಕ್ಕಂತ ಸೌಭಾಗ್ಯ ಪ್ರಾಪ್ತ ಆಯ್ತು. ಎಷ್ಟು ಭಕ್ತಿ ಮಾಡಿದ ಸಮೋಶನ್ದಾಗ 63,000 ಪ್ರಶ್ನೆಗಳನ್ನ ಕೇಳಿ ಭಗವಂತನ ಮಹಾವೀರರ ಪರಮ ಭಕ್ತರಲ್ಲಿ ಪ್ರಥಮ ಭಕ್ತ ಪ್ರಥಮ ಶ್ರೋತನಾಗಿ ಎಂತ ಪುಣ್ಯ ಗಳಿಸಿದಂತ ಕೇಳ್ರ 7ನೇ ನರಕಕ್ಕೆ ಹೋಗ್ತಕ್ಕಂತ ಪಾಪಿ ರಾಜ ಶ್ರೇಣಿ ಭಗವಂತರ ಸೇವಾ ಮಾಡಿದ್ದಕ್ಕ, ಜಿನಧರ್ಮ ಪ್ರಭಾವಿತ ಆದದ್ದಕ್ಕ, ಜಿನಧರ್ಮದ ಸೇವಾ ಮಾಡಿ ಅದರ ಪ್ರಸಾರ ಮಾಡಿದ್ದ ಪ್ರಭಾವ 7ನೇ ನರಕ ಬಂದ ಮಾಡ್ಕೊಂಡಂತ ಸೈನಿಕ 1ನೇ ನರಕದಾಗ ಬಂದ. ಮುಂದಿನ ಹೋದ ಪ್ರಥಮ ತೀರ್ಥಂಕರ ಮಹಾಪದ್ಮನಾಗಿ ಮೋಕ್ಷಕ್ಕೆ ಹೋಗ್ತಕ್ಕಂತ ಭಾಗ್ಯ ತಗೊಂಡ. ಇದು ಯಾರ ಪ್ರಯತ್ನ? ಚೇಲ್ನಾ ರಾಣಿ ಪ್ರಯತ್ನ. ನಾ ಕಾಯಂ ಹೇಳ್ತಿರ್ತೀನಿ, ನಿಮಗೆ ಚಂದನ್ ಬಾಲ ಆಗಾಕ ಆಗ್ಲಿಕ್ಕಂದ್ರ ಬಾಲ ಬ್ರಹ್ಮಚಾರಿಣಿಯಾಗಿ ಕುಮಾರಿಕಾಗಿ ದಿಗಂಬರ ಮುನಿಗೋತ್ರ ದೀಕ್ಷಾ ತಗೊಂಡ ಅರಿಕ ಆಗಾಕ ಆಗ್ಲಿಕ್ಕಂದ್ರ ಅಡ್ಡಿ ಇಲ್ಲ. ಕರೆ ಚೆಲ್ನಾ ರಾಣಿಯರಾಗಿ ನಿಮ್ಮ ಪರಿವಾರ ಧರ್ಮಮಯ ಮಾಡ್ರಿ, ನಿಮ್ಮ ಪತಿಯನ್ನ ಧರ್ಮ ಪತ್ನಿಯಾಗಿ ಮಾಡ್ರಿ. ಧರ್ಮ ಕಾರ್ಯದಾಗ ತಂದ ನಿಮ್ಮ ಕಲ್ಯಾಣ ಜೊತೆಗೆ ನಿಮ್ಮ ಪರಿವಾರ ಕಲ್ಯಾಣಕ್ಕಾಗಿ ಪುರುಷಾರ್ಥ ಮಾಡ್ರಿ ಅಂದ್ರ ನಿಮ್ಮ ಆತ್ಮನ ಹಿತದ ಜೊತೆಗೆ ಪರಿವಾರ ಹಿತ ಆಗ್ತದ, ಪರಿವಾರ ಸುಖಿ ಆಗ್ತದ. ಒಳ್ಳೆ ಕೆಲಸ ಮಾಡಕ್ ವಿಘ್ನ ಬರುವ ಇದು ಪಕ್ಕ. ಆದ್ರ ವಿಘ್ನ ಬರ್ತಾವ ತಿಳ್ಕೊಂಡು ಕಾರ್ಯ ಬಿಡಬೇಡ, ಚಿಂತನೆ ಮಾಡ. ಮಳೆ ಆಗೋದಿಲ್ಲ, ಮಳೆ ಅಭಾವದ ಎಲ್ಲ ವಿಜ್ಞಾನಿಗಳು ಜ್ಯೋತಿಷ್ಯರು ಏನೇನೋ ಹೇಳಿದ್ರು. ಆದ್ರೂ ನೀನು ಸಂಜೆ ತಕ್ಕ ನನಗೊಬ್ರು ಆಡ್ಕೊಂಡು ಶ್ರಾವಕರ ಮಾತಾಡ್ಸಿ ಕ್ಷಮಾ ಮಾಡ್ರಿ, ಇನ್ನೊಂದು ಮಳಿ ನಿಂತ್ರೆ ಚಲೋ ಆಗೈತ್ರಿ. ಶನಿಗ್ರಹ ದೋಷ ನಿವಾರಕ ಮುನಿ ಸುರತ್ನಾಥ್ ತೀರ್ಥಂಕರ್ ಪಾದಮೂಲದಾಗ 48 ದೀಪ ಹಚ್ಚಿ ಭಕ್ತಾಂಬ ಸ್ತೋತ್ರಂದ ಸಂಕಲ್ಪ ಮಾಡಿದ್ರಿ. 9 ದಿವಸ ಮಳಿ ಆಗ್ಬೇಕತ್ತ. ಶನಿವಾರ ಮಾಡ್ರಿ, ರವಿವಾರನ ಮಳಿ ಶುರು ಆತು. ಎಲ್ಲಾ ಕಡೆ ಆನಂದದ ವಾತಾವರಣ. ಕೃಷ್ಣಾ ನದಿಗೂ ನೀರ್ ಬರಕತ್ತಿದ್ದಿ. ಎಲ್ಲಾ ರೈತರ ಮನಸ್ಸಿನಾಗೆಲ್ಲ ಆನಂದದ ವಾತಾವರಣ ನಿರ್ಮಾಣ ಆಗ್ಯದ. ವಿಶ್ವಾಸ ಕಾಯಂ ಒಬ್ಬ ಪುಣ್ಯಾತ್ಮ ಐತಂದ್ರ 1000 ಮಂದಿನಲ್ಲ ಕೋಟಿ ಮಂದಿನ ಕಾಯ್ತಾನ. ಒಬ್ಬ ಪುಣ್ಯಾತ್ಮ ನಿಂದ. ಒಬ್ಬ ಪಾಪಿ ಐತಂದ್ರ ಲಕ್ಷ ಮಂದಿ ನರಕಕ್ಕೆ ಹೋಯ್ತು. ಯಾವಾಗ ಯಾವ ಟೈಮ್ದಾಗ ಯಾವ ರೀತಿ ಪಾಪ ಉದಯಕ್ಕೆ ಬರ್ತದೆ ಗೊತ್ತಿಲ್ಲ. ಒಂದು ಪ್ರಯಾಣಿಕರ ಎಲ್ಲಾರು ಕೂಡ ಯಾತ್ರಾ ಹೊಂಟಿದ್ರು, ಪಾಪ ಕಳಿಬೇಕು, ಪುಣ್ಯ ಮಾಡ್ಕೋಬೇಕು ಅಂತ. ಅದ್ರಾಗ ಜೋರ್ಲೆ ಮಳಿ ಶುರು ಆಯ್ತು. ಗುಡುಗ ಮಿಂಚ ಸಿಡ್ಲ ಚಾಲು ಆಯ್ತು. ಡ್ರೈವರ್ಗೆ ಏನೋ ತಿಳಿಯೋದು, ಮುಂದಿನ ಹಾದಿ ಕಾಣವಲ್ತು. ಅಂತ ಒಂದು ಗುಡಿ ಇತ್ತು ರೋಡ್ ಬಾಜುಕ, ಸೈಡ್ ಓದು ಬಸ್ ತರಿವಿದ. ತಳಗಿಳಿದು ಹೋಗ್ಬೇಕು ಅನ್ನೋ ಸಾಮರ್ಥ್ಯ ಇಲ್ಲ. ಬಸ್ನಾಗ ಎಲ್ಲರೂ ತಮ್ಮ ಪ್ರಾಣ ಬಿಚ್ಚಿಡ್ಕೊಂಡು ಗಪ್ಪ ಕೂತಾರ. ಅಂತ ಪಂಡಿತ್ ಆ ಗಾಡಿಯೊಳಗಿದ್ದ.
ಪಂಡಿತ ತನ್ನ ಜ್ಯೋತಿಷ್ ತೆಗೆದ ಪಂಡಿತನಿಗೆ ಡ್ರೈವರ್ ನಾವು ಬದುಕ್ತೀವಿ ಸಾಯ್ತೀವಿ ಹೆಂಗ ಶಿಟ್ ನೋಡ್ರ ಇಲ್ಲೇ ಬಡಿತೈತಿ ಅನ್ಸದ ಅಷ್ಟು ದೊಡ್ಡ ಶಿಟ್ಲು ಬಿಡಾಕತ್ತೇವು ಅಂತ ಕೇಳಿದ. ಅವಾಗ ಪಂಡಿತ್ ಜ್ಯೋತಿಷ್ ನೋಡಿ ಹೇಳ್ತಾನ, ನಮ್ಮ ಬಸ್ಸಿನಾಳ ಒಬ್ಬ ಪಾಪಿ ಅದಾನ, ಅವ ಪಾಪಿ ಅದಾನ, ಅವ್ ಇದ್ದಂದ್ರೆ ಎಲ್ಲಾರು ಸಾಕ್ಯೂ, ಅದಕ್ಕೆ ಯಾರು ಒಪ್ಕೊಳ್ರಿ, ಹೊರಗ್ ಹೋಗ್ರಿ, ಅಲ್ಲಿ ಮುಂದೊಂದು ಗಿಡ ಐತಿ, ಆ ಗಿಡ ಮುಟ್ಟಿ ಹೇಳಿ ಆಯ್ತು. ಒಬ್ಬೊಬ್ರು ಪಾಳೆ ಹೌದಾ ಮುಟ್ಟಿ ಬಂದ, ನಾ ಬಚಾವಾದ್ನಪ್ಪ ಅಂತ. ಮತ್ತೊಬ್ಬ ಹೋದ, ಗಿಡ ಮುಟ್ಟಿ ಬಂದ, ನಾ ಬಚಾವಾದ್ನಿ. 50 ಮಂದಿ ಪೈಕಿ 49 ಮಂದಿ ಹೋಗಿ ಬಂದ್ರು, ಪಂಡಿತ್ ಒಬ್ಬ ಉಳಿದ. ಪಂಡಿತರ ನೀವೊಬ್ರೇ ಅದಿರಿಣ್ಣ, ನೀವಟ್ಟು ಹೋಗಿ ಬರಿ ಅಂತ. ಪಂಡಿತರ ಹೊರಗೆ ಹೋದ್ರು, ಗಿಡ ಮುಟ್ಟಬೇಕಂತ ಗಿಡ ಸ್ಪರ್ಶ ಮಾಡ್ರು, ಅಟ್ರ ಜೋರ್ಲೆ ಶಿಷ್ಯ ಬಡದ್ರ 49 ಮಂದಿ ಎಲ್ಲ ಬಸ್ ಸಹಿತ ಸುಟ್ಟು ಬಸ್ ಮಾಡಿದ್ರು. ಆ ಒಬ್ಬ ಪಂಡಿತ ಬದುಕಿದ. ಯಾಕ ಆ ಬಸ್ಸಿನೊಳಗ 49 ಮಂದಿಗಳು ಪಾಪಿಗಳಿದ್ರು, ಒಬ್ಬ ಪುಣ್ಯಾತ್ಮ ಇದ್ದ. ಅವ್ ಒಳಗೆ ಶಿಡ್ಲು ಬಡಿವಾತಾಗಿತ್ತು, ಬದುಕೊಂಡಿದ್ರಿ ಎಲ್ಲಾರು. ಅವ್ ಹೊರಗೆ ಹೋದ, ಎಲ್ಲಾರು ಸುಟ್ಟು ಬಸ್ ಮಾಡಿ. ನಮ್ಮ ತಲೆಯಾಗ ಹಿಂಗ ಅನಿಸ್ತಿರ್ತೈತಿ, ನಾವ್ ಒಬ್ಬ ಧರ್ಮಾತ್ಮ, ಎಲ್ಲಾರು ಪಾಪಿನದಾರ ಅಂತ. ಇಲ್ಲ, ಮನಸ್ಸು ಸ್ವಚ್ಛ ಆಗ್ಬೇಕು, ಮನಸ್ಸು ನಿರ್ಮಲ ಆಗ್ಬೇಕು. ಗಂಡ ಬೇರುಂಡ ಪಕ್ಷಿ ಹೆಸರು ಕೇಳಿರಿ ಎಲ್ಲಾರು. ನಮ್ ಡಿಪಾರ್ಟ್ಮೆಂಟ್ ಮ್ಯಾಗೂ ಉಪಯೋಗ ಮಾಡ್ತೀವಿ. ಬಸ್ಸಿನ ಮೇಲೆ ಚಿತ್ರವನ್ನು ತೆಗಿತೀವಿ. 2 ಮುಖ ಇದ್ದದ್ದು ಒಂದು ಪಕ್ಷಿ, ಗಂಡ ಬೇರುಂಡ. ಮೈಸೂರು ರಾಜ್ಯದ ಚಿಹ್ನೆ, ರಾಜ್ಯ ಚಿಹ್ನೆ ಮೊದಲದು, ನಮ್ಮ ಕರ್ನಾಟಕ ರಾಜ್ಯ. ಆ ಒಂದು ಗಂಡ ಬೇರುಂಡ ಪಕ್ಷಿ ಬದ್ದಲ ಯತಿ ವಾದೀಪ ಸಿಂಹ ಸೂರಿ ಆಚಾರ್ಯರು ಛತ್ರ ಚೂಡಾಮಣಿ ಅಂತಕ್ಕಂಥ ಗ್ರಂಥದೊಳಗ ಅದರ ವರ್ಣನ ಮಾಡ್ತಾರ. ಅದು ಒಂದು ಮಾಂಸಾಹಾರಿ ಪಕ್ಷಿ ಇತ್ತು. ಎಷ್ಟು ದೊಡ್ಡ ಪಕ್ಷಿ ಇತ್ತಂದ್ರ ತನ್ನ ಕಾಲಿನೊಳಗ 2 ಆನಿ ಹಿಡ್ಕೊಂಡು ಆಕಾಶದಾಗ ಹಾರ್ಕೊಂಡು ಒಯ್ತಿತ್ತು. ಅಷ್ಟು ದೊಡ್ಡ ವಿಶಾಲ ಆಗಿರ್ತಕ್ಕಂಥ ಪಕ್ಷಿ. ಆ ಪಕ್ಷಿ ಮ್ಯಾಲ ಒಂದು ರಣಹದ್ದು ಕುಕ್ಕುತ್ತಿತ್ತು, ಅದ್ರ ರಕ್ತ ಕುಡಿತಿತ್ತು. ಆ ಪಕ್ಷಿ ಮ್ಯಾಲ ಹಾರ್ತಿತ್ತು. ಅದಕ್ಕೆ ಅದು ಭೀತಿ ಇಲ್ಲ. ಆ ಮ್ಯಾಲಂತ ರಣಹದ್ದಿತ್ತು. ಏನಂತಿತ್ತು? ಈ ಪಕ್ಷಿ ರಕ್ತ ಮಾಂಸ ತಿಂದು ಕೊಂದು ಹಾಕ್ತೀನಿ ಅಂತ. ಕರೆ ಅದು ಗಂಡು ಬೇರುಂಡ ಹಾರ್ತಾ ಗಗನೆತ್ತರ ಹೋಯ್ತು. ಎಷ್ಟು ಎತ್ತರ ಹೋತಂದ್ರ ಅಲ್ಲಿ ಮುಂದ ಉಸಿರಾಟ ನಿಂತು ಎದುರದ ರಣಹದ್ದು ವಿಚಾರ ಮಾಡ್ತಿ ಎಲ್ಲಿ ಬನ್ನಿ ಅಂತ ಅಲ್ಲಿಂದ ನೋಡಿ ಜಿಗಿತೈತಿ. ಕೆಳಗೆ ಬರ್ಲಿಕ್ಕೆ ಅಲ್ಲಿ ಸತ್ತು ಹೋಯ್ತು. ಆದ್ರ ಗಂಡ ಬೇರುಂಡಕ್ಕೆ ಏನೂ ಆಗಲಿಲ್ಲ. ಯಾಕಾಗಲಿಲ್ಲ? ಅದು ಒಂದು ಸಲ ರೆಕ್ಕೆ ಬಡದ್ರ 18,000 ಕಿಲೋಮೀಟರ್ ಗಮನ ಮಾಡ್ತಿರ್ತಂತ ಪಕ್ಷಿ. ಬರೀ ಒಂದು ಸಲ ಹಿಂಗ್ ರೆಕ್ಕೆ ಬೆಳೆದ 18,000 ಕಿಲೋಮೀಟರ್ ಹೋಗ್ತಿತ್ತು. ಅಂತ ವಿಶಾಲ ಕಾಯದ ಪಕ್ಷಿ, ಅದಕ್ಕೆ ಯಾವ್ದು ಭಯ ಇದ್ದಿದ್ದಿಲ್ಲ ಅನ್ನೋದ್ರಿಂದ ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಮ್ಯಾಗ ಅದ್ರ ಚಿಹ್ನೆ ಇರ್ತಕ್ಕಂಥ ಪರಂಪರೆ ಉಳ್ಕೊಂಡು ಬಂದದ. ಇದು ಸಾಂಸ್ಕೃತಿಕವಾಗಿಲ್ಲ, ಇದು ಸಿದ್ಧಾಂತವಾಗಿರ್ತಕ್ಕಂಥದ್ದು, ಮೂಲ ಇತಿಹಾಸದ ಉಲ್ಲೇಖದ. ಹಂಗ ನಮ್ಮ ಮನೋಭಾವನೆನ ವಿಲ್ ಪವರ್ ಬೆಳೆಸ್ಕೋಬೇಕು. ನಮ್ಮ ಮನಸ್ಸ, ನಮ್ಮ ಧರ್ಮ, ನಮ್ಮ ಆತ್ಮ ಧರ್ಮಮಯ ಜೀವನ ಇತ್ತು ಅಂತಂದ್ರ ಜೀವನದಾಗ ಎಂತ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯ ಬಂದ್ರು ಸಹಿತ ನನ್ನ ಯಾವ್ದು ಪ್ರಯೋಗ ಮಾಡಕ್ ಸಾಧ್ಯ ಇಲ್ಲ. ನನ್ನ ಆತ್ಮ ಅಜರ ಅಮರ ಅನ್ನತಕ್ಕಂಥ ಭಾವ ಇತ್ತಂದ್ರ ಅದ್ರೊಳಗ ಅಂತ ಧೈರ್ಯ ಸಾಹಸ ಬರ್ಲಿಕ್ಕೆ ಸಾಧ್ಯ. ಈ ಜಗತ್ತಿನ ಎಲ್ಲ ದಾರ್ಶನಿಕರು, ಎಲ್ಲ ಧರ್ಮದ ಗ್ರಂಥಗಳು ನಾವ್ ಹೆಂಗ ಬದುಕಬೇಕು ಅನ್ನೋದನ್ನ ಕಲಿಸಿಕೊಟ್ಟು, ಅದರ ಜೈನ ಧರ್ಮ ನಾವ್ ಹೆಂಗ ಸಾಯಬೇಕು ಅನ್ನೋದನ್ನ ಕಲಿಸಿಕೊಟ್ಟಂತ ಏಕಮೇವ ಧರ್ಮ ಅದು ಜೈನ ಧರ್ಮ. ಅದಕ್ಕೆ ಇವತ್ತು ಕುಂದಲಗಿರಿ ಒಳಗ ಆಚಾರ್ಯ ಶಾಂತಿ ಸಾಗರ ಪರಂಪರೆಯಲ್ಲಿ ಆಚಾರ್ಯ ವರ್ಧಮಾನ್ ಸಾಗರರು ಯಮಸಲ್ಯಕನ ತಗೊಂಡು 13 ದಿವಸ ವಿಚಾರ ಮಾಡ್ರಿ. ಒಂದು ಶ್ವಾಸ ತಕ್ಕ ನಿಮಗೆ ಹೆಂಗ 13 ದಿವಸ ಆಯ್ತು, ಒಂದ್ ಹನಿ ನೀರಿಲ್ಲ. ಯಮಸಲ್ಯಕನ ತಗೊಂಡ ನಿನ್ನ 2 ಕೈ ಎತ್ತಿ ಆಶೀರ್ವಾದ ಮಾಡ್ತಿದ್ರಂತ. ಅಷ್ಟು ಜಾಗೃತ ಅವಸ್ಥಾಗದಾರಂದ್ರ ಎಷ್ಟು ವಿಲ್ ಪವರ್ ನಮ್ಮದ ಮಜಬೂತ್ ಐತಿ ಅಂತಕ್ಕಂಥದ್ದು. ಮರಣಕ್ಕೆ ಸಟ್ಟು ಬಡಿಯೋದು, ಈ ಕ್ಷಣ ಬಾ ನಾಳೆ ಬಾ, ನಾ ಅಂಜೋದಿಲ್ಲ. ಶರೀರಕ್ಕೆ ಮರಣದ, ಆತ್ಮ ಅಮರದಾನ.
ಆತ್ಮ ಜನ್ಮ ಮರಣ ರಹಿತದಾನ, ಆತ್ಮ ಧ್ರುವ ಸ್ವಭಾವಿ ಅದಾನ, ಆತ್ಮ ಶಾಶ್ವತ ಅದಾನ, ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಮಾತ್ರ ಹೇಳೋದಕ್ಕಲ್ಲ, ಸತ್ಯ ಸಾಕ್ಷಾತ್ಕಾರ ಮಾಡುವಂತ ಧರ್ಮ ಜೈನ ಧರ್ಮ. ಅದರ ಸಲ್ಲೇಖನ ಮರಣ ಅಂದ್ರ ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ಸಮಾಧಿ ಮರಣ. ಯಾ ದೇಶಭೂಷಣ್ ಕುಲಭೂಷಣ್ ಭಗವಾನ್ ಮೋಕ್ಷಗಾಮಿಯಾಗಿ ಅಲ್ಲಿಂದ ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡ್ರು. ರಾಮ ಲಕ್ಷ್ಮಣ ಸೀತಾ ಬಂದ ಅವರು ಉಪಸರ್ಗ ದೂರ ಮಾಡಿದ್ರು. ಯಾವ ಮುನಿಕುಲ ಪಿತಾಮಹ 20ನೇ ಶತಮಾನದಾಗ ಮುನಿ ಧರ್ಮ ಅಂತಿಮ ಅವಸ್ಥೆಗಿತ್ತು, ಅಂತ ಧರ್ಮ ಸಮಯದಾಗ ಮುನಿ ಧರ್ಮ ರಚನಾಕಾರ ಮಾಡಿ, ಮುನಿ ಧರ್ಮ ಉಳಿಸ್ತಕ್ಕಂಥ ಕಾರ್ಯ ಮಾಡಿ, ಅಂತಿಮ ಸಮಯ ಕುಂತಲಗಿರಿ ಒಳಗ 36 ದಿವಸಕ್ಕ ಸಮಾಧಿ ಮರಣ ಮಾಡ್ತಕ್ಕಂಥ ಶ್ರೇಯ ಆಚಾರ್ಯ ಶಾಂತಿ ಸಾಗರ ಪ್ರಾಪ್ತ ಆಗ್ತದ. ಅಂತ ಶಿತ್ ಕ್ಷೇತ್ರ ಕುಂತಲಗಿರಿ ಒಳಗ ಇವತ್ತ ಆಚಾರ್ಯ ಸನ್ಮತಿ ಸಾಗರ ಶಿಷ್ಯ ಸಂಯಮ ಮೂರ್ತಿ ಆಚಾರ್ಯ ವರ್ಧಮಾನ್ ಸಾಗರರು ಆಚಾರ್ಯ ಪದ ತ್ಯಾಗ ಮಾಡಿ ನಿರ್ಯಾಪಕ ಆಚಾರ್ಯ ವಿದ್ಯಾಸಾಗರರ ಶುಭಹಸ್ತದಿಂದ ಕ್ಷಪಕ ರಾಜನಾಗಿ ಯಮಸಲ್ಯಕನ ಸ್ವೀಕಾರ ಮಾಡಿ ಅಂತಿಮ ಗಣನೆ ಒಳಗದಾರ, ಅಂತಿಮ ಶ್ವಾಸ ಪ್ರಸಂಗದಾಗ ಅದಾರ. ಅಂತ ಸಮಯದಾಗ ಸಹಿತ ಯಾವ ಒಬ್ಬ ಪುಣ್ಯಾತ್ಮ ಕೇಳಿದಂತ, ಅಲ್ರಿ ಇಷ್ಟು ದಿವಸ ಸಾಧನ ಮಾಡ್ತೀರಿ ಹೆಂಗ ಸಾಧ್ಯ, ಇಟ್ಟು ನಿಮ್ ಮುಖದಾಗ ತೇಜ್ ಐತಿ ಹೆಂಗ ಸಾಧ್ಯ? ಅವಾಗ ಒಂದು ಮಾತಂದ್ರಂತ, ಈ ಭೂಮಿ ತಲೆ ನನ್ನಂತ ಆತ್ಮಾಗ ಆಚಾರ್ಯ ಶಾಂತಿ ಸಾಗರ, ಆಚಾರ್ಯ ವಿದ್ಯಾಸಾಗರ, ಆಚಾರ್ಯ ಸನ್ಮತಿ ಸಾಗರ ಆಶೀರ್ವಾದ ನಾ ಮಾಡಕ್ ಸಾಧ್ಯ ಅಂತ ಗುರು ಉಪಕಾರವನ್ನ ಇವತ್ತವರು ಸ್ಮರಣ ಮಾಡ್ತಾ ತಮ್ಮ ಧ್ಯಾನದೊಳಗ ಆತ್ಮನ ಅವಲೋಕನದೊಳಗ ಸಾಧನ ಮಾಡಕತ್ತಾರಂದ್ರ ಎಷ್ಟು ವಿಶೇಷವಾಗಿರ್ತಕ್ಕಂಥ ಧರ್ಮಾನುಷ್ಠಾನ. ಅದಕ್ಕೆ ನಾವು ಭಾವನೆ ಮಾಡೋಣ, ಆದಷ್ಟು ಬೇಗ ಅವರ ಆತ್ಮ ಈ ದೇಹದಿಂದ ಮುಕ್ತಾಗಿ ದೇಹಾತೀತ ಆಗಲಿ, ಅವರ ಅತಿ ಉತ್ಕೃಷ್ಟ ಪರಿಣಾಮದೊಳಗ ಸಮತಾಪೂರ್ವಕ ಸಮಾಧಿ ಮರಣ ಪ್ರಾಪ್ತ ಆಗಲಿ ಅಂತ ಭಗವಂತನಿಗೆ ಪ್ರಾರ್ಥನಾ ಮಾಡೋನು. ಪರೋಕ್ಷ ರೂಪದಾಗ ನೀವೆಲ್ಲಾರು ಅವರ ಸಮಾಧಿ ಅನುಮೋದನ ಮಾಡಿ ಒಂದು ಮಳ ಜಪ ಮಾಡಿ 108 ಸಲ ನಮೋಕಾರ ಮಂತ್ರ ಅನ್ರಿ. ಇವತ್ತ ನಾಳೆ 2 ದಿವಸನಾಗ ಅವ್ರ ಸಮಾಧಿ ಆಗಿ ಅವ್ರ ಆತ್ಮಾಗ ದೇಹದಿಂದ ಮುಕ್ತಿ ಸಿಕ್ಕ ಆತ್ಮ ಚಿರ ಶಾಂತಿ ಪಡ್ಕೊಳ್ಳೋದು ಭಾವನೆ ಮಾಡೋನು. ಯಾಕಂದ್ರ ಸಲ್ಲೇಖನ ಅನುಮೋದನ ಮಾಡೋದ್ರಿಂದ ನಮ್ಮ ಚಾರಿತ್ರ ಮೌನಿ ಕರ್ಮ ಶೋಭಮಾಗಿ ಆತ್ಮ ಪರಮ ವಿಶುದ್ಧಿ ಪ್ರಾಪ್ತ ಆಗ್ತದೆ. ಜೀವಂತ ತೀರ್ಥ ದಿಗಂಬರಿ ಯತಿ ಅಂದಾರು. ಆ ಅನೇಕ ಕೋಟಿ ಭಾರತದ ಕ್ಷೇತ್ರದವು ಎಲ್ಲಾ ಕ್ಷೇತ್ರ ದರ್ಶನ ಮಾಡ್ರಿ, ಎಷ್ಟು ಪುಣ್ಯ ಸಿಗ್ತದ ಅಷ್ಟು ಪುಣ್ಯ. ಯಮಸಲ್ಯಕನ ಮಹಾವ್ರತಧಾರಿ ಸಾಧು ಸಂತರ ದರ್ಶನ ಮಾಡ್ರ ಸಿಗತದಿಂದ ಆಚಾರ್ಯ ಗ್ರಂಥದಲ್ಲಿ ಬರೆದಾರ. ಅಂತ ಮಹಾನ್ ತೇಜಸ್ವಿ ಆತ್ಮ ಪ್ರಶುದ್ಧಿ ಅಲ್ಲ, ಆತ್ಮ ಸಂಶುದ್ಧಿ ಸಲುವಾಗಿ ವಿಶುದ್ಧಿ ಮಾಡ್ತಾ ಸಾಗಿರ್ತಕ್ಕಂಥ ಆತ್ಮ ಪರಮ ಪುರುಷಾರ್ಥ ಮಾಡಕತ್ತದ. ಆ ಪುರುಷಾರ್ಥ ಸಾಧ್ಯ ಆಗ್ಲತಕ್ಕಂಥ ಭಾವನೆ ಮಾಡೋನು. ಮತ್ತು ಈ ಒಂದು ಭದ್ರಗಿರಿ ಇತಿಹಾಸದಲ್ಲಿ ಐತಿಹಾಸಿಕವಾಗಿ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವ ಮಾಡ್ಬೇಕಂತ ಸಂಕಲ್ಪ ಹೊತ್ಕೊಂಡರಿ. ಆ ಸಂಕಲ್ಪ ಸಿದ್ಧಿ ಆಗಲಿ, ಆ ಸಂಕಲ್ಪ ಸಾಕಾರ ಆಗಲಿ. ಅದು ಆಗೋ ಸಲುವಾಗಿ ಮನ ವಚನ ಕಾಯಗಳಿಂದ ತನು ಮನ ಧನವನ್ನ ದೇವಶಾಸ್ತ್ರ ಗುರುಗಳಿಗೆ ರತ್ನತ್ರಯ ಪ್ರಾಪ್ತಿಗಾಗಿ ಸದುಪಯೋಗ ಮಾಡ್ತಕ್ಕಂಥ ಸೌಭಾಗ್ಯ ಪ್ರತಿಯೊಂದು ಆತ್ಮ ಪ್ರಾಪ್ತಿಯಾಗಲಿ. ಭದ್ರಗಿರಿ ಇರತಕ್ಕಂಥ ಗೋಶಾಲಾ ಇರತಕ್ಕಂಥ ಗೋಮಾತ ಒಂದು ಪುಣ್ಯಕೋಟಿ ಹಸುವಿನ ಅತಿ ಉತ್ಕೃಷ್ಟ ಸಮಾಧಿ ಅಲ್ಪ ಸಮಯದಾಗ ಯಮಸಲ್ಲೇಖನ ಪೂರ್ವಕ ಗುರುಗಳ ಪಾದದ ಸಮಾಧಿ ಆಯಿತು. ಮತ್ತೊಂದು ಜೀವ ಇದ ಭದ್ರಗಿರಿ ಚೊಚ್ಚಲ ಗರ್ಭಿಣಿ ಇರೋದ್ರಿಂದ ನಮ್ಮ ಮಹಿಳಾ ಮಂಡಲದವರೆಲ್ಲ ಅದಕ್ಕ ಗರ್ಭ ಸಂಸ್ಕಾರ ನಮ್ಮ ಕೈಲಿ ಹಾಕಿ ಕುಬಸ ಮಾಡುವಂತ ಕಾರ್ಯ ಮಾಡಿದ್ರು. ಎಷ್ಟು ಹಸನ್ಮುಖಿಯಾಗಿ ಎಷ್ಟು ಆನಂದ ತಗೋತು. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಗೋಮಾತಾ ಆದಷ್ಟು ಬೇಗ ಭಾರತದ ರಾಷ್ಟ್ರೀಯ ಮಾತಾ ಆಗ್ಬೇಕು, ರಾಷ್ಟ್ರೀಯ ಪಶುವಾಗಿ ಘೋಷಣೆ ಆಗ್ಬೇಕು. ಭಾರತ ದೇಶದ ಕಸಾಯಿಖಾನೆಗಳೆಲ್ಲ ಬಂದಾಗಿ ಗೋ ರಕ್ಷಣೆ ಆಗ್ಬೇಕು. ಹಿಂದೂ ಸಂಪ್ರದಾಯದಲ್ಲೂ ಸಹ ಉಲ್ಲೇಖದ ಒಂದು ಆಕಳ ಒಳಗೆ 33 ಕೋಟಿ ದೇವತಾ ವಾಸ ಮಾಡ್ತಾರಂತ. ಹಂಗ ನಮ್ಮ ಧರ್ಮದಲ್ಲಿ ಹೇಳ್ಯಾರ, ಒಂದು ಆಕಳ ನೀವು ಪಾಲನ್ ಪೋಷಣೆ ಮಾಡಿ ಅದಕ್ಕೆ ಪ್ರೊಟೆಕ್ಷನ್ ಕೊಟ್ರಿ, ಸೇವಾ ಮಾಡಿ ಅಂದ್ರ 108 ಪಂಚ ಕಲ್ಯಾಣ ಮಾಡ್ತಕ್ಕಂಥ ಪುಣ್ಯ ಪ್ರಾಪ್ತ ನಮ್ಮ ಧರ್ಮದಲ್ಲಿ ಹೇಳ್ಯಾರ. ಅಖಂಡ ಭಾರತದೊಳಗ 18,000 ಗೋಶಾಲಾ ಇದ್ರ ಅದ್ರಾಗ 12,000 ಗೋಶಾಲಾ ಸಂಚಾಲನ ಜೈನ ಸಮಾಜ ಮಾಡ್ತದ. ಇದು ಹೆಮ್ಮೆ ವಿಷಯ. ಅಂತ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಇವತ್ತು ಭಾರತ ಮಾತೆಯ ಸೇವೆಯಿಂದ ನಿವೃತ್ತರಾಗಿರ್ತಕ್ಕಂಥ ವೀರ ಸೈನಿಕರು
ಧರ್ಮದ ಜೀವನವನ್ನು ಅಳವಡಿಸಿಕೊಂಡು ನಾವು ಧರ್ಮದ ಸೇವೆಯಲ್ಲಿ ಅಂತಿಮ ಸಮಯವನ್ನು ಕಳಿಬೇಕು. ನಮ್ಮ ಮಕ್ಕಳಿಗೆ, ನಮ್ಮ ಧರ್ಮ ಪತ್ನಿಯರಿಗೆ, ನಮ್ಮ ಪರಿವಾರಕ್ಕೆ ಧರ್ಮ ಮಾರ್ಗ ಸಿಗ್ಬೇಕು. ಎಷ್ಟೋ ಸೈನಿಕರು ಬಂದಿಲ್ಲ ಆಶೀರ್ವಾದ ತಗೊಂತಿರು. ನಿಮ್ಮ ಆಶೀರ್ವಾದ ನಮ್ಮ ಪರಿವಾರಕ್ಕೆ ಇರಲಿ. ಸತತ ನಮ್ಮಿಂದ ಧರ್ಮ ಕಾರ್ಯ ಆಗುವಂತ ಆಶೀರ್ವಾದ ಕೊಡ್ರಿ. ಧರ್ಮ ಸೇವಾ ಮಾಡ್ತಕ್ಕಂತ ಆಶೀರ್ವಾದ ಕೊಡ್ತಕ್ಕಂತ ಭಾವನಾ ವ್ಯಕ್ತ ಮಾಡಿದ್ರು. ಮಾತ್ರ ಆ ಪರಿವಾರ ಅಷ್ಟ ಅಲ್ಲ, ಅವರಿಗೆ ಅತ್ಯಂತ ಸಾಂತ್ವನ ನೀಡಿ ಅವರಿಗೆ ಧೈರ್ಯ ಕೊಟ್ಟ ಬಂದಂತ ಅತ್ತಿಗ ಸತ್ಕಾರ ಮಾಡಿ ಮನ್ಯಾಗ ಮಕ್ಕಳಿಗೆ ಹೆಂಗ್ ನನಗೆ ಹೆಂಗ್ ಚೌಕಾದಾಗ ಅತ್ಯಂತ ಸತ್ತಾ ಭಕ್ತಿಲಿ ಆಹಾರ ಕೊಡ್ತೀರಿ, ಹಂಗ ನಮ್ಮ ಸೈನಿಕರ ಸೇವಾ ಮಾಡ್ತಕ್ಕಂತ ಮಹಿಳಾ ಮಂಡಳಗಳು ಆ ಉಜ್ವಲ ಗುಣ ಅದ. ನಿಮ್ ಮಕ್ಕಳ, ನಿಮ್ ಪರಿವಾರ ಸಹಿತ ಧರ್ಮಮಯ ಜೀವನ ತೆಗೆದ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ. ಈ ಸಂಸಾರ ದುಃಖಮಯದ, ತ್ಯಾಗ ಸುಖಮಯದ, ಶರೀರ ರೋಗಮಯದ. ಈ ರೀತಿ ಇದ್ರೂ ಸಹ ನಾವು ಆತ್ಮ ಕಲ್ಯಾಣಕ್ಕಾಗಿ ಪುರುಷಾರ್ಥ ಮಾಡಿದ್ದೇ ಆದ್ರ, ಧರ್ಮ ಕಾರ್ಯದಲ್ಲಿ ರತನಾತ್ ಆಗಿದ್ದೇ ಆದ್ರ ವ್ಯಾಧಿನೂ ಹೋಗ್ತಾವ, ಆದಿನೂ ಹೋಗ್ತಾವ, ಉಪಾದಿನೂ ಹೋಗ್ತಾವ. ಕೊನೆಗೆ ಸಮಾಧಿ ಸಿಗ್ತದ, ಆತ್ಮಂದ ಪರಮ ಕಲ್ಯಾಣ ಆಗ್ತದ. ಆ ಪರಮ ಕಲ್ಯಾಣ ಆಗುವಂತ ಯೋಗ ಪ್ರತಿಯೊಂದು ಆತ್ಮ ಪ್ರಾಪ್ತ ಆಗಲಿ. ಸಂಸಾರದಲ್ಲಿ ದುಃಖಿ ಇರ್ತಕ್ಕಂಥ ಜೀವ ಸುಖದ ಪ್ರಾಪ್ತಿಗಾಗಿ ಪುರುಷಾರ್ಥ ಮಾಡ್ಲಿ. ನಾವು ಮಾಡ್ತಕ್ಕಂಥ ಜಪ, ತಪ, ಪೂಜಾ, ಅನುಷ್ಠಾನ ಇದ್ರ ಹಿಂದಿರ್ತಕ್ಕಂಥ ಲಕ್ಷ್ಯ ಸಾರ್ಥಕ ಆಗಲಿ. ಇಲ್ಲಿ ಮಾಡ್ತಕ್ಕಂಥ ಪ್ರಶ್ನೆಗೆ ಉತ್ತರ ಇಷ್ಟ: ನೀವೇನೇ ಯಾರಿಗಾದ್ರೂ ಕೆಟ್ಟದ್ದನ್ನ ಮಾಡಿದ್ರ ತಲೆಗೆಟ್ಕೊಳ್ರಿ. ಅವ್ರಿಗೆ ಕೆಟ್ಟ ಆಗ್ತೋ ಇಲ್ಲೋ ನೋ ಗ್ಯಾರಂಟಿ. ನೀವ್ ಎಟ್ಟ ಕೆಟ್ಟ ಮಾಡ್ರು ಅವ್ರು ಚಲೋ ಆಗಿತ್ತಂದ್ರ ಅದ್ ಹಿಂದ ಅವ್ರ ಪುಣ್ಯ ಕೆಲಸ ಮಾಡತ್ತೈತಿ. ಕೌರವ್ರ ಪಾಂಡವ್ರಿಗೆ ಕೆಟ್ಟ ಮಾಡ್ಬೇಕಂತ ಏನೇನ್ ಮಾಡ್ರು, ಏನೇನ್ ಮಾಡ್ರಿ ಹೇಳ್ರಿ. ಇವತ್ತು ಕೌರವ್ರ ವಂಶ ಸತ್ಯಾನಾಶ ಆಗಿ ಹೋಗಿತ್ತು. ಪಾಂಡವ್ರ ಪುಣ್ಯತ್ತು, ಎಲ್ಲಾದ್ರಾಗ ಜಯಿಸಿದ್ರು. ಕೊನೆಗೆ ಸಿಂಹಾಸನ ಸಿಕ್ತು, ರಾಜ್ಯ ಸಿಕ್ತು, ಪಟ್ಟಾಭಿಷೇಕ ಆದ ನಂತರ ಧರ್ಮರಾಜ ವೈರಾಗಿ ಬಂತು. ಅನ್ನ ದೀಕ್ಷಾ ತಗೊಂಡ್ರ ಅರ್ಜುನ, ಭೀಮ, ನಕುಲ, ಸಹದೇವ 5 ಮಂದಿ ದೀಕ್ಷಾ ತಗೊಂಡ್ ತಪಸ್ಸರ್ ಮಾಡ್ರು. ಅದ್ರಾಗ 3 ಮಂದಿ ಮೋಕ್ಷಕ್ಕೆ ಹೋದ್ರು. ನಕುಲ, ಸಹದೇವ ಸ್ವರ್ಗಕ್ಕೆ ಹೋದ್ರು. ಇದು ತ್ಯಾಗದ ಪರಾಕಾಷ್ಠ. ಯಾವಾಗ ರಾಜ್ಯ ಬೇಕಂತ ಯುದ್ಧ ಏನೇನು ಮಾಡ್ರು, ಯಾವಾಗ ರಾಜ್ಯ ಸಿಕ್ತು ಎಲ್ಲಾ ತ್ಯಾಗ ಮಾಡಿ ಮೋಕ್ಷ ಹೋಗ್ಬೇಕಂತ ಕಾರ್ಯ ಮಾಡಿದ್ರು. ಹಂಗ ಕೌರವರು ಮಾಡಿದ ಕರ್ಮ ಬಿಡ್ಲಿಲ್ಲ, ಭೀಷ್ಮ ಪಿತಾಮಹ ಮಾಡಿದ ಕರ್ಮ ಬಿಡ್ಲಿಲ್ಲ. ಒಂದು ಹಾವು ಮುಳ್ಳಿನ ಗಂಟ್ಯಾಗ ಉಗಿದುದಕ್ಕ ವಿಲಿ 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 ಒದ್ದಾಡಿ ಸತ್ತು ಹಾವ. ಆ ಮಾಡಿದ ಪೂರ್ವದಾಗಿನ ಕರ್ಮ ಉದಯಕ್ಕೆ ಬಂದ ಭೀಷ್ಮ ಪಿತಾಮಹ ಶರಶಯ್ಯ ಮೇಲೆ ಮಣ್ಕೊಂಡ ಸಾಯುವಂತ ಪ್ರಸಂಗ ಬಂತು. ಆ ಮಾಡಿದ ಪ್ರಾರಬ್ಧ ಕರ್ಮ ಯಾರನ್ನು ಬಿಟ್ಟಿಲ್ಲ. ತೀರ್ಥಂಕರನ ತೀರ್ಥಂಕರನ ಕರ್ಮ ಬಿಟ್ಟಿಲ್ಲ. ನಾವ್ಯಾಗಿದ ತಪ್ಪಲ. ಅದಕ್ಕೆ ಯಾರಿಗಾದ್ರೂ ಸ್ವಪ್ಪಂದ ಸಹಿತ ಕೆಟ್ಟದ್ದನ್ನ ಮಾಡಾಕ ಬಯಸಬೇಡ್ರಿ, ಒಳ್ಳೆಯದನ್ನು ಮಾಡಕ್ ಬಯಸ್ರಿ. ಒಳ್ಳೆಯದನ್ನ ಮಾಡುವವರು ಒಳ್ಳೆಯವರು, ಒಳ್ಳೆಯವರಿಗೆ ಆಗೋದಲ್ಲ ಒಳ್ಳೆಯದು. ಒಳ್ಳೆಯದನ್ನು ಮಾಡು ಸಹ ನಮಗೆ ಕೆಟ್ಟದ್ದಾಗಿತ್ತಂದ್ರ ಅದ್ರ ಹಿಂದೆ ನೀವು ಒಳ್ಳೆಯದು ಮಾಡಿದ್ದಕ್ಕಾಗಿಲ್ಲ, ಪೂರ್ವದ ಮಾಡಿದ್ದ ಕರ್ಮದಲ್ಲಿ ಬಂದತೆ ಅಂತ ಕೆಟ್ಟದಾಗೈತಿ. ಧೈರ್ಯದಿಂದ ಇದ್ದ ಧರ್ಮ ಮಾಡ್ರಿ. ಆ ಕೆಟ್ಟನ್ನು ಸರ್ದು ಹೋಗಿ ಸೂರ್ಯ ಪ್ರಕಟ ಹಂಗ ಮೋಡ ಸರ್ದು ಹೋದಾಗ ಪ್ರಕಟ ಆಗ್ತಾನ, ಹಂಗ ಕರ್ಮ ಸರ್ದು ಹೋದಾಗ ನಿಮ್ಮ ಆತ್ಮ ಪರಮಾತ್ಮ ರೂಪದಲ್ಲಿ ಪ್ರಕಟ ಆಗ್ತಾನ. ಆ ಶಕ್ತಿ ಪ್ರತಿಯೊಂದು ಆತ್ಮ ಯಾರಾದ್ರೂ ಇನ್ನೊಬ್ರಿಗೆ ಕೆಟ್ಟ ಮಾಡಿದ್ಯಾದ್ರ ಮುಂದೆ ನಾವು ಕೆಟ್ಟ ಆಕತಿ ಇಲ್ಲೋ ಇಲ್ಲ ಗೊತ್ತಿಲ್ಲ. ಯಾಕಂದ್ರ ಪುಣ್ಯತ್ರ ಒಳ್ಳೇದಾಗ ಕೆಟ್ಟ ಮಾಡೋರ್ಗ ಮಾತ್ರ ಕೆಟ್ಟ ಆಗೋದು. ಇನ್ನಾದ್ರು ಮಸಿ ಹಚ್ಚಬೇಕಾದ್ರೆ ನಮ್ ಕೈಗೆ ಮೊದಲು ಮಸಿ ಹತ್ತುವುದನ. ಅದಕ್ಕ ಒಳ್ಳೆ ಕೆಲಸ ಮಾಡಿರಂದ್ರ ಅವತ್ತ ಮರ್ತ ಬಿಡ್ರಿ, ಅದ ಚಂದಾಗ. ಕೆಟ್ಟದನ್ನ ಮಾಡ್ರಿ ಸಾಹಿತ್ಯ ಮರಿಬೇಡ. ನಾವು ಉಲ್ಟಾ ಮಾಡ್ತೀವಿ, ತದ್ ವಿರುದ್ಧ ಮಾಡ್ತೀವಿ. ಮದುವೆ ಹೆಂಗ್ ಬರ ಬುಕ್ಕ ತಗೊಂಡ್ಕೊಂಡಿರ್ತೀವಿ. ಎಟ್ ಹಾಕ್ಯಾರ ಏನೇನ್ ಹಾಕ್ಯಾರ ನೋಡಕ್. ಯಾಕ ಮುಂದಿನ ಸಲ ಅವ್ರ ಮದುವೆ ಹೋಗ್ಬೇಕಾರೆ ಏನ್ ಒಯ್ಬೇಕು ಗೊತ್ತಬೇಕು. ಹಿಂಗ ಲೆಕ್ಕ ಇಡು ಮಕ್ಕಳು. ನಾವ ಲೆಕ್ಕ ಇಟ್ಟು ಧರ್ಮ ಮಾಡ್ಬೇಡ್ರಿ. ಧರ್ಮದಾಗ, ದಾನ ಮಾಡೋದ್ರಾಗ, ಪುಣ್ಯ ಮಾಡೋದ್ರಾಗ ಹೆಂಗಿರ್ಬೇಕಂದ್ರ ನಿಮ್ ಮನ್ಯಾಗ ಎಲ್ಲಾರು ಮನ್ಯಾಗ ಒಂದು ಬಾತ್ರೂಮ್ ಇರ್ತೈತಿಲ್ಲೋ, ಬಚ್ಚಲ ಬೆಚ್ಚಲ ಮನಿ ಬೆಚ್ಚ ಒಳಗಿರ್ತೈತೋ ಏನ್ ರೋಡ್ ಮ್ಯಾಗ ಇರ್ತೈತೋ ಹೊರಗಿದ್ರು 4 ತೆಂಗಿನ ಪರಿಕೇರೆ ಕಟ್ಟಿರ್ತೀರಿ.
ಹೆಂಗ ಸ್ನಾನ ಮಾಡ್ಬೇಕಾದ್ರ ಬೆಚ್ಚಲ ಮನಿ ಒಳಗ ಬಾತ್ರೂಮ್ ದಾಗ ಮಾಡ್ತೀರಿ ಹಂಗ ಎಲ್ಲಾಕ್ಕಿಂತ ಶ್ರೇಷ್ಠ ದಾನ 4 ಮಂದಿ ತೋರ್ಸಲ್ಲ ಮನಸ್ಸಿನಿಂದ ಭಗವಾನಿಗೆ ಸಮರ್ಪಿತಾಗಿ ದುಡ್ಡು ದಾನ ಮಾಡ್ರ ಅದು ಶ್ರೇಷ್ಠ ದಾನ. ಬಾತ್ರೂಮ್ ಜಳಕ ಮಾಡ್ರ ಶರೀರ ಮಲ ತೊಳಿತೈತಿ, ಕರ್ಮದಾಗ ದಾನ ಮಾಡ್ರ ಕರ್ಮ ಮಲ ತೊಳಿತೈತಿ. ಕರ್ಮ ಮಲ ತೊಳ್ಕೋಬೇಕಾದ್ರ ಮನಸ್ಸು ಬಿಚ್ಚಿ ದಾನ ಮಾಡ್ತಕ್ಕಂಥ ಪರಂಪರಾ ಈ ಜಗತ್ತಿಗೆ ಯಾರಾದ್ರೂ ಕೊಟ್ಟಿದ್ರ ಅದು ಜೈನ ಪರಂಪರೆ ಕೊಟ್ಟದ. ದಾನದಾಗ ತ್ಯಾಗದಾಗ ಸಾಕ್ಷರ ಒಳಗ ಇವತ್ತ ಜಗತ್ತಿನಾಗ ಯಾರ ಹೆಸರು ಐತಂದ್ರ ಜೈನರ ಹೆಸರದ. ಅಂತ ಸ್ಥಾನದ ನಾವು ಇವತ್ತಿನ ಉಳಿಸ್ಕೊಂಡ್ ಬಂದೀವಿ. ಅಂತ ಸೌಭಾಗ್ಯ ಪ್ರತಿಯೊಂದು ಪ್ರಾಪ್ತ ಆಗಲಿ.